ಕಾಡಿಗೆ ಬಂದ ಮೇಲೆ ಧರ್ಮರಾಜ ವನವಾಸಕ್ಕೆ ಬಂದ ಮೇಲೆ ಬಹಳ ನಿರ್ವಿಣ್ಣನಾಗಿ ಇನ್ಮೇಲೆ ದ್ರೌಪದಿ ದೇವಿ ನನಗೆ ಸೋದರ ಪತ್ನಿ, ತಮ್ಮನ ಹೆಂಡತಿ ಅಷ್ಟೇನೆ ಅಂತ ಅವನು ಕೂಡ ತೀರ್ಮಾನ ಮಾಡಿಬಿಟ್ಟ. ಇವರೆಲ್ಲ ಈ ರೀತಿ ಮಾಡಿದ್ರಿಂದ ಭೀಮನ ಜೊತೆಗೆ ಮಾತ್ರ ಇದ್ದು. ಏಕಾಂತದಲ್ಲೊಮ್ಮೆ ಭೀಮನ ಜೊತೆ ಕೂತಿರುವಾಗ ಗರುಡ ದೇವರು ಆ ಗಂಧಮಾದನ ಪರ್ವತದಲ್ಲಿ ಅದಕ್ಕೆ ಮಾಲಾಕಾರವಾಗಿ ಸುತ್ತಲೂ ಒಂದು ನದಿ ಇದೆಯಂತೆ. ಅದರಲ್ಲಿ ಒಂದು ಮಡುವಿನಲ್ಲಿ ಒಳ್ಳೆ ಬಂಗಾರದ ಕಮಲ ಬಿಡುತ್ತದಂತೆ. ಸುವರ್ಣದ ಕಮಲ, ಬಂಗಾರದ ಕಮಲ, ಅದು ಒಳ್ಳೆ ಸುಗಂಧಮಯ. ಅಂಥ ಕಮಲ ಬಿಡುವಂಥ ಒಂದು ಮಡುವ ಆ ನದಿಯಲ್ಲಿ. ಅಲ್ಲಿ ಒಂದು ಹಾವಿತ್ತಂತೆ. ಆ ಹಾವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನಂತೆ ಗರುಡ, ಅವನ ಆಹಾರ. ಆ ಹಾವನ್ನು ಹಿಡ್ಕೊಂಡು ಹೋಗುವಾಗ ಅವನ ರೆಕ್ಕೆಯ ಗಾಳಿಗೆ ಒಂದು ಕಮಲವೇ ಅಲ್ಲಿಂದ ಕಿತ್ತಿ ಹಾರಿ ಬಂದು ಭೀಮ ದ್ರೌಪದಿ ಇದ್ದಲ್ಲಿ ಬಿತ್ತಂತೆ. ಇವರಿಬ್ಬರಿದ್ದಲ್ಲೇ ಬಿತ್ತು. ಪ್ರಾಯಶಃ ಗರುಡ ಆ ರೀತಿ ಪೂಜೆ ಮಾಡಿದ ಅಂತ ಕಾಣುತ್ತೆ. ಭೀಮಸೇನ ದೇವರು ಸಾಕ್ಷಾತ್ ವಾಯುದೇವರು, ಭಾರತೀ ದೇವಿ, ಗರುಡ ಕೆಳಗಿನಿದ್ದಾನೆ, ಪೂಜೆ ಮಾಡಿ. ಇಂಥದ್ದು ಇನ್ನಷ್ಟು ಬೇಕು ಅಂತ ಅನಿಸ್ತಂತೆ ದ್ರೌಪದಿ ದೇವಿ. ಅಂದ್ರೆ ದ್ರೌಪದಿ ದೇವಿಗೂ ಇಂಥ ಕಮಲದ ಮೇಲೆ ವ್ಯಾಮೋಹ ಬಂತು ಅಂತ ತಿಳ್ಕೋಬಾರದು. ಈ ರೀತಿ ವ್ಯಾಮೋಹ ಅವರಿಗೆ ಲೌಕಿಕ ವಸ್ತುಗಳಲ್ಲಿ ಇರೋದಿಲ್ಲ. ಆದ್ರೆ ಅಪೇಕ್ಷೆ ಪಟ್ಟರಂತೆ ದ್ರೌಪದಿ ದೇವಿ. ತತ್ಪಕ್ಷಪಾತೇನ ವಿಚಾಲಿತೇತು ತಸ್ಮಿನ್ ಗಿರೌ ಕಮಲಂ ಹೈಮಮಗ್ರ್ಯಂ ಪಪಾತ ಕೃಷ್ಣಾ ಭೀಮಯೋ ಸನ್ನಿಧಾನೆ ಉದ್ಯದ್ಭಾನೋರ್ಮಂಡಲಾಭಂ ಸುಗಂಧಂ. ಸೂರ್ಯ ಉದಯಿಸುವ ಸೂರ್ಯನಂತೆ ಪ್ರಕಾಶ, ಅಷ್ಟೇ ದಿವ್ಯವಾದಂತಹ ಸುಗಂಧ, ಅದರ ಬಣ್ಣನೂ ಅಂತಹದ್ದೇ. ಆ ರೀತಿಯಾದಂತಹ ಒಂದು ಕಮಲ ಬಿದ್ದಾಗ ಕುತೂಹಲ ದ್ರೌಪದಿ ಭೀಮಸೇನಂ, ಬಹಳ ಕುತೂಹಲದಿಂದ ದ್ರೌಪದಿ ದೇವಿ ಭೀಮಸೇನ ದೇವರ ಹತ್ರ ಇಂಥದ್ದು ಇನ್ನಷ್ಟು ಪುಷ್ಪ ನನಗ್ ಬೇಕು ಅಂತ ಅಪೇಕ್ಷೆ ಪಟ್ಲಂತ. ಯಾಕೆ ಅಂದ್ರೆ ಭೀಮಸೇನ ದೇವರ ಸಾಮರ್ಥ್ಯ, ಬಾಹುಬಲ, ಜ್ಞಾನಬಲ ಎಲ್ರಿಗೂ ಗೊತ್ತಾಗಬೇಕು. ಜಗತ್ತಿಗೆಲ್ಲ ಗೊತ್ತಾಗಬೇಕು. ಅವರ ಬಾಹುಬಲ ಎಷ್ಟಿದೆ, ಜ್ಞಾನಬಲ ಎಷ್ಟಿದೆ ಅಂತ ಗೊತ್ತಾಗಬೇಕು. ಯಾವ ಕೆಲಸವನ್ನು ಕೂಡ ಅವರು ಸಾಧನೆ ಮಾಡಬಲ್ಲರು ಅಂತ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ಮೇಲಾಗಿ ಆ ಪುಷ್ಪಗಳನ್ನ, ಅಂಥ ಹೈಮ ಪುಷ್ಪ, ಸುವರ್ಣ ಪುಷ್ಪ ತರುವಾಗ ಎಷ್ಟೋ ಜನ ಕ್ರೋಧವಶ ಮುಂತಾಗಿರತಕ್ಕಂಥ ರಾಕ್ಷಸರ ವಧೆ ಆಗಬೇಕು. ಇನ್ನೂ ಅನೇಕ ಉದ್ದೇಶಗಳಿದೆ ದ್ರೌಪದಿ ದೇವಿ. ಇಷ್ಟೆಲ್ಲ ಉದ್ದೇಶಗಳನ್ನಿಟ್ಟುಕೊಂಡು ಯಾವಾಗಲೂ ಭೀಮನ ಕಾರ್ಯದಲ್ಲಿ ಮುಖ್ಯ ಸೇವೆ ಅಂತಂದ್ರೆ ದ್ರೌಪದಿ ದೇವಿ. ಭೂಭಾರ ಹರಣ ಆಗ್ಲಿ, ಯಾವುದೇ ಕಾರ್ಯದಲ್ಲಿ ಆಗ್ಲಿ ಆ ಸೇವೆ ನಡಿಬೇಕು. ತನ್ನದು ಪಾತ್ರ ಇರಬೇಕು, ತಾನೂ ಕೂಡ ಫಲಭಾಗಿ ಆಗಬೇಕು. ಯಾರಾದ್ರೂ ಒಂದು ಕೆಲಸಕ್ಕೆ ಪ್ರಚೋದನೆ ಮಾಡಿದ್ರೆ ಹೇಳ್ತಾರೆ, ಇಂಥದ್ದೊಂದು ಕಾರ್ಯ ಮಾಡ್ರಿ ಅಂತ ಸಲಹೆ ಕೊಟ್ರೆ ಸಾಕು, ಅವರೇ ಮುಂದೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆ ಸಲಹೆ ಕೊಟ್ಟವರಿಗೂ ಕೂಡ ಒಂದು ಪಾತ್ರ ಇದ್ದೇ ಇರ್ತದೆ. ಒಳ್ಳೆ ಸಲಹೆ ಕೊಟ್ರಲ್ಲ ಅಂತ ಅವರಿಗೂ ಪುಣ್ಯ ಇರ್ತದೆ. ದ್ರೌಪದಿ ದೇವಿಗೆ ಆ ಪುಣ್ಯ ಬರಬೇಕಾಗಿದೆ. ಅದಕ್ಕೋಸ್ಕರ ಇಂಥ ಹೂ ಇನ್ನೂ ಬೇಕು ಅಂತ ಅಪೇಕ್ಷೆ ಪಟ್ಲಂತ. ಅದಕ್ಕೇನಂತೆ ತರ್ತೇನೆ ಅಂತ ಹೇಳಿದ ಭೀಮ ಹೊರಟುಬಿಟ್ಟ. ಆರುಹ್ಯ ಆ ಪರ್ವತವನ್ನ ಗಿರಿಂ ವೇಗಾದಾರುಹದ್ವಾಯುಸೂನು, ಇನ್ನೂ ಎತ್ತರಕ್ಕೆ ಹೋಗ್ತಾ ಇದ್ದಾನಂತೆ ಆ ಗಂಧಮಾದನ ಪರ್ವತ. ಅಲ್ಲೆಲ್ಲೋ ಇದೆ ಆ ನದಿ. ಅಲ್ಲಿ ಮೇಲೆ ಹೋಗುವಾಗ ದಾರಿಯಲ್ಲಿ ಅನೇಕ ದೈತ್ಯರು ಬಂದ್ರಂತೆ. ಸಿಂಹ ರೂಪದಿಂದ, ಹುಲಿ ರೂಪದಿಂದ ಬಂದಿರತಕ್ಕಂತಹ ಎಲ್ಲ ದೈತ್ಯರನ್ನು ಸಂಹಾರ ಮಾಡ್ತಾ ಆ ಸೌಗಂಧಿಕ ಪುಷ್ಪ ತರಬೇಕು ಅಂತ ಹೋಗುವಾಗ ದಾರಿಯಲ್ಲಿ ಹನುಮಂತ ದೇವರು ಬಾಲ ಚಾಚಿ ಕೂತಿದ್ದಾರೆ. ಬಂತು ಗಚ್ಚನ್ ಸೌಗಂಧಿಕಾರ್ಥಂ ಪಥಿಸ ಹನುಮತ ಪುಚ್ಛ ಮಚ್ಛಸ್ಯ ಭೀಮಃ. ಎಂಥ ಪುಚ್ಛ, ಅಚ್ಚನಾಗಿರ್ತಕ್ಕಂಥ ಹನುಮಂತನ ಪುಚ್ಛ, ಅಂತಃಕರಣ ಶುದ್ಧಿ, ಅಂಥ ಭಗವಂತನ ಮುಖ್ಯ ಸನ್ನಿಧಾನ ಪಾತ್ರ ಅಂಥ ಹನುಮಂತ ದೇವರು ಬಾಲಚಾಚಿ ಕೂತಿದ್ದಾರೆ. ಆಸೇಧಿವಾಂಸ್ತತ್ರ ಹನುಮದಾಖ್ಯಂ ನಿಜಂ ರೂಪಂ ಪ್ರೋದ್ಯದಾದಿತ್ಯ ಭಾಸಂ ಜಾನನ್ನಪ್ಪೇನಂ ಸ್ವೀಯ ರೂಪಂ ಸ ಭೀಮಃ ಚಿಕ್ರೀಡ ಏತೇನ ಯಥಾಪರೇಣ. ಆ ಹನುಮಂತ ಭೀಮಂದೇ ಒಂದು ರೂಪ. ಆ ಭೀಮನ ಜೊತೆಗೆ ಬೇರೆಯವರ ಜೊತೆಗೆ ಕ್ರೀಡಿಸುವಂತೆ ಆ ಹನುಮಂತ ದೇವರ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಾನು ಅಲ್ಲಿಗೆ ಹೋಗ್ಬೇಕಾಗಿದೆ ಸೌಗಂಧಿಕ ಪುಷ್ಪ ತರಲಿಕ್ಕೆ, ಬಾಲ ಚಾಚಿ ಕೂತಿದೆಯಲ್ಲ ತೆಗಿ ಎಂದ್ರಂತೆ. ವಯಸ್ಸಾಗಿದೆ, ನನಗೆ ತೆಗಿಲಿಕ್ಕೆ ಆಗುದಿಲ್ಲ, ನೀನೇ ಸ್ವಲ್ಪ ಪಕ್ಕಕ್ಕೆ ಸರಿಸಿಟ್ಟು ಹೋಗು ಅಂತ ಅಂತಾನಂತ ಹನುಮಂತ. ಆಗ್ಲಿ ಅಂತ ಹೇಳಿ ಇವರು ಬಾಲ ಎತ್ತಲಿಕ್ಕೆ ಹೋದ್ರೆ ಪ್ರೋದ್ಧರ್ತುಂ ನಾಶಕತ್ಸಹ,
ಏನ್ ಮಾಡಿದ್ರು ಆ ಬಾಲ ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ಲಂತೆ. ಇದೆಲ್ಲ ಏನು ಅಂತ ಕೇಳಿದ್ರೆ ಕ್ರೀಡಾ ಮಾತ್ರಂ ತದೇತತ್, ಇದೆಲ್ಲ ಬರೇ ಕ್ರೀಡೆ. ವಾಯುದೇವರಿಗೆ ಆ ಬಾಲ ಎತ್ತಲಿ, ಭೀಮಸೇನ ದೇವರಿಗೆ ಬಾಲ ಎತ್ತಲಿಕ್ಕೆ ಆಗ್ಲಿಲ್ಲ ಅಂತ ಯಾರು ಕೂಡ ತಿಳ್ಕೊಳ್ಬಾರ್ದು. ಇದೊಂದು ಧರ್ಮ ಲಾಭಕ್ಕೋಸ್ಕರ ಭೀಮ ಮಾಡಿದಂತ ಒಂದು ನಟನೆ. ಭೀಮ ಆ ರೀತಿ ನಡ್ಕೊಂಡಬೇಕು ಅಂತ. ಯಾಕೆ ಅಂದ್ರೆ ಧರ್ಮ ಲಾಭಕ್ಕೆ, ಪುಣ್ಯ ಲಾಭಕ್ಕೆ. ಪರಮಾತ್ಮ ಏನ್ ವ್ಯವಸ್ಥೆ ಮಾಡಿದಾನೆ ಅಂತಂದ್ರೆ, ದೇವತೆಗಳು ಮನುಷ್ಯರಾಗಿ ಅವತಾರ ಮಾಡಿದಾಗ ಯಾವ ಯುಗದಲ್ಲಿ ಅವತಾರ ಮಾಡಿರ್ತಾರೆ, ಯಾವ ಜಾತಿ, ಯಾವ ವರ್ಣದಲ್ಲಿ, ಯಾವ ದೇಶದಲ್ಲಿ ಅವತಾರ ಮಾಡಿರ್ತಾರೆ, ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಬೇಕು ಅಂತ ಪರಮಾತ್ಮನಾಗಿ. ನಾವು ದೇವತೆಗಳು ಅಂತ ಹೇಳಿ ಆ ದೇವತ್ವವನ್ನು ಪ್ರದರ್ಶನ ಮಾಡ್ಲಿಕ್ಕೆ ಹೋಗಬಾರ್ದು. ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಅಂತ. ನರರಲ್ಲಿ ಜನ್ಮ ಬಂದಾಗ ನರರಂತೆ ನಡ್ಕೊಳ್ಬೇಕಂತ. ಅದರಲ್ಲಿಯೂ ಕೂಡ ಯುಗಾನುಸಾರವಾಗಿ ನಡ್ಕೊಳ್ಬೇಕು ಅಂತಿದೆ. ಯುಗಾನುಸಾರವಾಗಿ ಅಂದ್ರೆ ಪರಮಾತ್ಮ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಹಳಬರಿಗೆಲ್ಲ ಶಕ್ತಿ ಜಾಸ್ತಿ, ಆಮೇಲೆ ಬಂದವರಿಗೆ ಶಕ್ತಿ ಕಡಿಮೆ ಅಂತ ಎಲ್ರಿಗೂ ಅನುಭವ ಇದೆ. ಹಳಬರು ತಿಂದಷ್ಟು ಹೊಸಬರು ತಿನ್ನೋದಿಲ್ಲ, ಅವರು ನಡೆದಷ್ಟು ನಡೆಯೋದಿಲ್ಲ, ಅವರು ಮಾಡುವಷ್ಟು ಕೆಲಸ ಹೊಸಬರು ಮಾಡೋದಿಲ್ಲ. ಹಿಂದಿನವರಿಗೆ ಹಳಬರಿಗೆ ಬೇಕಾದಷ್ಟು ಶಕ್ತಿ. ಅದು ಹಾಗೆ ಕಾಲ ಮುಂದೆ ಹೋದಂತೆ ಶಕ್ತಿ ಕುಂಠಿತ ಆಗ್ತಾ ಬರಬೇಕು ಅಂತ ಪರಮಾತ್ಮನ ಸಂಕಲ್ಪ. ಹನುಮಂತ ಯಾವ ಯುಗದವನು? ಹನುಮಂತನ ಯುಗ ತ್ರೇತಾಯುಗ. ತತ್ರಾಪಿ 24ನೇ ತ್ರೇತಾಯುಗ. ಭೀಮಸೇನ ದೇವರು ಬಂದಿರೋದು 28ನೇ ದ್ವಾಪರ ಯುಗ. ಅಂದ್ಮೇಲೆ 24ನೇ ತ್ರೇತಾಯುಗದ ಹನುಮಂತನಿಗಿಂತ ಭೀಮನಿಗೆ ಶಕ್ತಿ ಕಡಿಮೆ ಇರಬೇಕು. ಈ ರೀತಿ ನಟನೆ ಮಾಡಲಿ ಭೀಮ ಅಂತ ಭಗವಂತನ ಸಂಕಲ್ಪ. ಯಾಕೆಂದ್ರೆ ಯುಗ ಹೋದಂತೆ ಅನಂತರ ಯುಗದಲ್ಲಿ ಬಂದವರಿಗೆ ಶಕ್ತಿ ಕಡಿಮೆ ಇರಬೇಕು, ಜ್ಞಾನ ಕಡಿಮೆ ಇರಬೇಕು, ಉತ್ಸಾಹನೂ ಕಡಿಮೆ ಇರಬೇಕು. ಈ ರೀತಿ ಪರಮಾತ್ಮನ ಸಂಕಲ್ಪ. ಕಾಲಕ್ರಮೇಣ ಕುಂಠಿತ ಆಗ್ತಾ ಬರಬೇಕು. ಇದು ಯಾರಿಗೆ ಅನ್ವಯಿಸ್ತದೆ? ಬೇರೆಯವರಿಗೆ ಅನ್ವಯಿಸ್ತದೆ, ವಾಯುದೇವರಿಗೆ ಅನ್ವಯಿಸೋದಿಲ್ಲ, ಪರಮಾತ್ಮನಿಗೆ ಅನ್ವಯಿಸೋದಿಲ್ಲ. ಯಾವ ಯುಗದಲ್ಲಿ ಪರಮಾತ್ಮ ಅವತಾರ ಮಾಡಿದ್ರು, ಯಾವ ದೇಶದಲ್ಲಿ ಅವತಾರ ಮಾಡಿದರೂ ಕೂಡ ಅವನಿಗೆ ಪರಿಪೂರ್ಣ ಶಕ್ತಿ ಇದೆ, ಪರಿಪೂರ್ಣವಾದ ಜ್ಞಾನ ಇದೆ. ವಾಯುದೇವರಿಗೆ ಹೇಗೆ ಅಂತಂದ್ರೆ ಇಚ್ಛಾ ವ್ಯಕ್ತಿ ಪ್ರಾಯಶೋ ಮಾರುತಸ್ಯ. ವಾಯುದೇವರಿಗೂ ಕೂಡ ಕಡಿಮೆ ಇರ್ತದೆ, ಆದ್ರೆ ಅವರು ಇಚ್ಛೆ ಪಟ್ಟರೆ ಸಾಕು, ಮೂಲ ರೂಪದಷ್ಟು ಜ್ಞಾನ, ಶಕ್ತಿ, ಆನಂದ ಎಲ್ಲ ನನಗಿರ್ಲಿ ಅಂತ ಇಚ್ಛೆ ಪಟ್ಟರೆ ಅಷ್ಟು ಬರ್ತದೆ. ಆದ್ರೆ ಅವ್ರು ಇಚ್ಛೆನೇ ಪಡೋದಿಲ್ಲ. ಯಾಕೆಂದ್ರೆ ಇಚ್ಛೆ ಪಟ್ಟು ಸುಮ್ಮನೆ ಅಷ್ಟು ಶಕ್ತಿ ಯಾಕೆ ತಗೋಬೇಕು? ಆಯಾ ಯುಗಾನುಸಾರವಾಗಿ ವರ್ತನೆ ಮಾಡಿದ್ರೆ ಮಮ ಧರ್ಮ ಲಾಭ, ನನಗೆ ಧರ್ಮ ಲಾಭ ಆಗ್ತದಲ್ಲ ಅಂತ ಅವ್ರು ಅದನ್ನು ಇಚ್ಛೆ ಪಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲೋ ಪ್ರಸಂಗ ಬಂದ್ರೆ ಪಡಬಹುದು, ಆದ್ರೆ ಇಚ್ಛೆ ಪಟ್ಟರೆ ಅಷ್ಟು ಬರ್ತದೆ. ಶೇಷದೇವರಿಂದ ಹಿಡ್ಕೊಂಡು ಹೇಗೆ ನಿಯಮ ಅಂತ ಕೇಳಿದ್ರೆ, ನನಗೆ ಮೂಲ ರೂಪದಷ್ಟು ಶಕ್ತಿ ಬರಲಿ, ಹಿಂದಿನ ಯುಗದವರಷ್ಟು ಶಕ್ತಿ ಬರಲಿ ಅಂತ ಇಚ್ಛೆ ಪಟ್ಟರೂ ಬರೋದಿಲ್ಲ. ಅವ್ರಿಗೆ ಶೇಷಾದಿ ದೇವತೆಗಳಿಗೆ ಮೂಲ ರೂಪದಷ್ಟು ಶಕ್ತಿ ಬರಬೇಕಾದ್ರೆ ಆ ಮೂಲ ರೂಪವನ್ನು ವಿಶೇಷವಾಗಿ ಧ್ಯಾನ ಮಾಡಬೇಕಂತ. ಬಲರಾಮನಾಗಿ ಅವತಾರ ಮಾಡಿದಾಗ ಶೇಷದೇವರಷ್ಟು ಬಲ ಇರೋದಿಲ್ಲ. ಅಂಥ ಬಲ ಬರಬೇಕಾದ್ರೆ ಮೂಲ ರೂಪ ಧ್ಯಾನ ಮಾಡಬೇಕಂತ. ಅದೇ ಶೇಷ ಲಕ್ಷ್ಮಣನಾಗಿ ಹುಟ್ಟಿದಾಗ, ಅವತಾರ ಮಾಡಿದಾಗ, ಲಕ್ಷ್ಮಣನನ್ನ ಅವನು ಬಿದ್ದಾಗ ಅವನನ್ನು ಎಳ್ಕೊಂಡು ಹೋಗಬೇಕು ಅಂತ ಹೊರಟನಂತೆ ರಾವಣ. ಆಗ್ಲಿಲ್ಲ. ಮೊದಲು ಆಯ್ತು. ಆಮೇಲೆ ಏನು ಮಾಡಿದ ಲಕ್ಷ್ಮಣ? ತನ್ನ ಮೂಲ ರೂಪ ಶೇಷದೇವರನ್ನು ಧ್ಯಾನ ಮಾಡಿದ್ನಂತೆ. ಧ್ಯಾನ ಮಾಡಿದಾಗ ಎಂಥ ಬಲ ಬಂತು ಲಕ್ಷ್ಮಣನಿಗೆ ಅಂತಂದ್ರೆ, ಭೂಮಿ ಅಲ್ಲಾಡಿತು ಹೊರತು ಲಕ್ಷ್ಮಣ ಅಲ್ಲಾಡ್ಲಿಲ್ಲ. ಅಂಥ ಬಲ ಬಂತಂತೆ ಲಕ್ಷ್ಮಣನಿಗೆ. ಯಾಕೆಂದ್ರೆ ಶೇಷದೇವರ ಬಲ ಅಂಥದ್ದು, ಅಷ್ಟು ಬಲ ಇದೆ ಶೇಷದೇವರಿಗೆ. ಇಡೀ ಭೂಮಂಡಲವನ್ನು ಶೇಷದೇವರು ಸಹಸ್ರ ಫಣ ಒಂದೇ ಹೆಡೆ ಮೇಲೆ ಹೊತ್ತಿದ್ದಾರಂತೆ. 1000 ಹೆಡೆ ಇದ್ರು ಇಡೀ ಭೂಮಂಡಲವನ್ನ 1000 ಹೆಡೆ ಮೇಲೆ ಹೊತ್ತಿಲ್ಲ, ಒಂದೇ ಹೆಡೆ ಮೇಲೆ ಹೊತ್ತಿದ್ದಾರೆ. ಅದು ಯಾವ ರೀತಿ ಅವರಿಗೆ ಅನುಭವ ಅಂತಂದ್ರೆ, ನನ್ನು ಸರ್ಷಪಾಯತಿ ಅವತ್ತು ಹೇಳಿದ್ದೆ, ಸಾಸಿವೆ ಕಾಳು ತಲೆ ಮೇಲೆ ಇಟ್ಕೊಂಡ್ರೆ ಹಾಗೂ ಹಾಗೆ ಅಷ್ಟು ಹಗುರವಾದ ರೀತಿಯಲ್ಲಿ ಭೂಮಿಯನ್ನು ಹೊತ್ತವರು. ಆ ಬಲ ಬಂತಂದು ಯಾವಾಗ ಧ್ಯಾನ ಮಾಡಿದ. ವಾಯುದೇವರಿಗೆ ಭೀಮಾದಿಗಳಿಗೆಲ್ಲ ಇಚ್ಛೆ ಪಟ್ಟರೆ ಸಾಕು ಬರ್ತದಂತೆ, ಆದ್ರೆ ಆ ರೀತಿ ಇಚ್ಛೆ ಪಡೋದಿಲ್ಲ. ಪರಮಾತ್ಮನ ಸಂಕಲ್ಪದಂತೆ ಯುಗಾನುಸಾರವಾಗಿ ವರ್ತಿಸಬೇಕು ಅಂತ ಆ ರೀತಿ ವರ್ತಿಸ್ತಾರೆ. ಸರ್ವೇ ಗುಣ ಆವೃತ ಮಾನುಷತ್ವೇ ಯುಗಾನುಸಾರಾನ್ ಮೂಲ ರೂಪಾನುಸಾರಾತ್. ಅದಕ್ಕೋಸ್ಕರ ಭೀಮಸೇನ ದೇವರು ಜಾಯಃಕನಿಯೋ ವೃತ್ತಿಮತ್ರಾಭಿಪೇದಿರೆ, ಹನುಮಂತ ನನಗಿಂತಲೂ ಕೂಡ ಹಿರಿಯ,
ನಾನು ಅವನಿಗಿಂತ ಕನಿಯ, ಅವನಿಗಿಂತ ಸಣ್ಣವನು, ಕಿರಿಯನಾಗಿದ್ದೇನೆ, ಅವನು ಹಿರಿಯನಾಗಿದ್ದಾನೆ ಅಂತ ಹೇಳಿ ಅವನಷ್ಟು ಶಕ್ತಿ ತನಗಿಲ್ಲ ಅಂತ ಭೀಮ ತೋರಿಸ್ಕೊಂಡ. ಇದು ಕ್ರೀಡಾ ಮಾತ್ರಂ ತದೇತತ್. ವಾಯುದೇವರ ಮಟ್ಟಿಗೆ ಇದು ಕ್ರೀಡಾನೆ. ಬಲರಾಮ ದೇವರಿಗೆ ಪ್ರಲಂಬಾಸುರ ಅಂತ ಒಬ್ಬನು ಬಲರಾಮನ ಹೊತ್ಕೊಂಡು ಹೋಗ್ತಿದ್ನಂತೆ. ಹಗಲ ಮೇಲೆ ಕೂಡಿಸ್ಕೊಂಡು ಓಡ್ತಾ ಇದ್ದಾನೆ. ಅದೇನೋ ಒಂದು ಹರಿಣಾ ಕ್ರೀಡಾ ಅಂತ ಆಟ ಆಡುವಾಗ ಸೋತವರು ಗೆದ್ದವ್ರನ್ನ ಹೊತ್ಕೊಂಡು ಹೋಗ್ಬೇಕು ಅಂತ ಒಂದು ಪದ್ಧತಿ. ಸೋತವರು ಗೆದ್ದವ್ರನ್ನ ಹೊತ್ಕೊಂಡು ಹೋಗ್ಬೇಕು. ಪ್ರಲಂಬಾಸುರನೇ ಸೋತ, ಬಲರಾಮ ಗೆದ್ದ. ಸೋತ ಮೇಲೆ ಅವನು ಬಲರಾಮನ ಹೊತ್ಕೊಂಡು ಹೋಗ್ಬೇಕಲ್ಲ, ಹಗಲ ಮೇಲೆ ಕೂಡಿಸ್ಕೊಂಡಿದ್ದಾನೆ. ಇಲ್ಲ ಒಂದು ಗೆರೆ ಹಾಕಿರ್ತಾರ, ಆ ಗೆರೆ ತನಕ ಹೋಗಿ ಮತ್ತೆ ವಾಪಸ್ ಬಂದು ಇಳಿಸ್ಬೇಕು. ಬಲರಾಮ ಭಾರೀ ಹೆಮ್ಮೆಯಿಂದ ಕೂತಿದ್ದಂತೆ, ಗೆದ್ದಿದ್ದೀನಿ ಅಂತ ಇವನ ಪ್ರಲಂಬಾಸುರನ ಹಗಲ ಮೇಲೆ ಕೂತಿದ್ದ. ಭಾರಿ ಹೆಮ್ಮೆ ಪಟ್ಟು ಕೂತಿದ್ದ. ಹಿಂತಿರುಗಿ ನೋಡ್ತಿದ್ದಾನೆ ತನ್ನ ಸ್ನೇಹಿತರನ್ನೆಲ್ಲ, ಗೋಪಾಲಕರನ್ನೆಲ್ಲ, ಗೆದ್ದಿದ್ದೀನಿ, ಹೊತ್ಕೊಂಡು ಹೋಗ್ತಿದ್ದಾನೆ ನೋಡ್ರಿ ಇವನು ಅಂತ. ಎಲ್ಲಿಗೆ ಹೊತ್ಕೊಂಡು ಹೋದ? ಆ ಗೆರೆ ದಾಟ್ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಗೆರೆಯಿಂದ ವಾಪಸ್ ಬರ್ಬೇಕಲ್ಲ, ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಗಾಬರಿ ಶುರುವಾಯ್ತು ಬಲರಾಮನಿಗೆ, ಎಲ್ಲಿ ಹೊತ್ಕೊಂಡು ಹೋಗ್ತಾನೋ ಏನೋ ಅಂತ. ಎಲ್ಲಿ ತಿರುಗಬೇಕು ಅಲ್ಲಿ ಆಟೋ ತಿರುಗಲಿಲ್ಲ ಅಂದ್ರೆ ಹೆದರಿಕೆ ಶುರುವಾಗ್ತದೆ, ಎಲ್ಲಿ ಕರ್ಕೊಂಡು ಹೋಗ್ತಾನಪ್ಪ ಇವನು ಅಂತ. ಹಂಗೆ ಬಲರಾಮನಿಗೆ ಪ್ರಲಂಬಾಸುರನ ಹೆಗಲ ಮೇಲೆ ಕೂತವನು ಗೆರೆ ದಾಟಿ ಅವನು ಸೀದಾ ಕಂಸನ ಪಟ್ಟಣಕ್ಕೆ ಹೋಗೋಣ ಅಂತ ಹೊಟ್ಬಿಟ್ಟಿದ್ದ, ಮಧುರಾ ಪಟ್ಟಣಕ್ಕೆ. ಇವರಿಗೆಲ್ಲ ಗಾಬರಿ ಶುರುವಾಯ್ತು. ಬಲರಾಮ ಹೆದರ್ತಾ ಇದ್ದಾನೆ. ಕೃಷ್ಣ ಕೃಷ್ಣ ಅಂತ ಕರೆದ್ನಂತೆ. ಕೃಷ್ಣ ಹೇಳ್ತಾನೆ, ಬಲರಾಮ ಯಾಕಿಷ್ಟು ಹೆದರ್ಕೊಂಡಿ? ನೀನ್ಯಾರು? ನಿನ್ನ ಮರೆತದ್ರಿಂದ ಈ ಪ್ರಸಂಗ ಬಂತು. ನೀನ್ಯಾರು ಅಂತ ಸ್ವಲ್ಪ ಯೋಚನೆ ಮಾಡ್ಕೋ. ಆಗ ಯೋಚನೆ ಮಾಡ್ಕೊಂಡ, ನಾನ್ಯಾರು? ನಾನು ಶೇಷದೇವರ ಅವತಾರ ಅಂತ ಗೊತ್ತಾಯ್ತು. ಎಲ್ಲಿಲ್ಲದ ಶಕ್ತಿ ಬಂತಂತೆ. ಹಾಕಿ ಒಂದು ಗುದ್ದು ಹಾಕಿ ಅವನನ್ನು ಬೀಳಿಸಿ ಮತ್ತೆ ವಾಪಸ್ ಬಂದ. ಕೃಷ್ಣ ಹೇಳಿದ್ನಂತ ನೋಡಿದ್ರೆ, ನಿಮ್ಮನ್ನು ನೀವು ಮರೆತಾಗಿ ನೀವೆಲ್ಲೋ ದಾರಿ ತಪ್ಪಿ ಹೋಗ್ತೀರಿ ಅಂತ. ನಾವು ಯಾರು ಅನ್ನೋದನ್ನು ಮೊದಲು ಚೆನ್ನಾಗಿ ತಿಳ್ಕೋಬೇಕು ನಾವು. ಹೀಗೆ ಬಲರಾಮನಿಗೆ ಮೊದಲು ಆ ಶಕ್ತಿ ಇದ್ದಿಲ್ಲ, ಜ್ಞಾನ ಇದ್ದಿಲ್ಲ. ವಿಶೇಷ ಧ್ಯಾನ ಮಾಡಿದಾಗ ಅದೆಲ್ಲ ಬಂತು. ವಾಯುದೇವರಿಗೆ ಹಾಗಿಲ್ಲ. ಆದರೂ ಕೂಡ ಯುಗಾನುಸಾರವಾಗಿ ಅಂತ ವರ್ತನೆ ಮಾಡಿದ್ರಂತೆ. ದ್ರೌಪದಿ ದೇವಿ ಕಳಿಸಿದ್ಯಾಕೆ ಅಂತಂದ್ರೆ, ಭೀಮಸೇನ ದೇವರು ಹನುಮಂತನ ಕಂಡು ಅಲ್ಲಿ ಇದನ್ನೆಲ್ಲ ಕ್ರೀಡೆ ಮಾಡಿ ಸ್ವಲ್ಪ ಪುಣ್ಯ ಸಂಪಾದನೆ ಮಾಡಿ ಬರಲಿ ಅಂತಿತ್ತು. ಇಷ್ಟೇ ಅಲ್ಲ, ಇನ್ನೂ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಿರ್ಣಯದಲ್ಲಿ ಹೇಳಿಲ್ಲ ಆಚಾರ್ಯರು, ಆದ್ರೆ ವಾಸಿಷ್ಠ, ಯೋಗ ವಾಸಿಷ್ಠ ಅದ್ರಲ್ಲೆಲ್ಲ ಬಂದಿದೆ ಅಂತ. ಅಲ್ಲಿ ಬಂದಾಗ ಹನುಮಂತ ದೇವರು ಇಷ್ಟೆಲ್ಲ ನಾಟಕ ಮಾಡಿದ್ದು ಯಾಕೆ ಹನುಮಂತ ಬಂದು ಅಲ್ಲಿ ಕೂಡ್ಬೇಕಾಗಿತ್ತು? ಅಲ್ಲಿ ಯಾಕೆ ಬಾಲಚಾತಿ ಕೂಡ್ಬೇಕಾಗಿತ್ತು? ಇದೆಲ್ಲ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಆಮೇಲೆ ಹನುಮಂತನ ಹತ್ರ ಭೀಮ ಕೇಳ್ತಾನಂತೆ, ನೀನು ಸಮುದ್ರ ಹಾರುವಾಗ ಭಾರಿ ದೊಡ್ಡ ರೂಪ ಧಾರಣೆ ಮಾಡಿದ್ದಂತೆ, ಆ ರೂಪ ತೋರಿಸು ಅಂತ ಕೇಳ್ತಾನೆ. ಆ ರೂಪ ತೋರಿಸಿದ್ನಂತೆ ಹನುಮಂತ ಭೀಮನಿಗೆ. ಇಂಥ ಬೃಹದಾಕಾರದಿಂದ ನಾನು ದಕ್ಷಿಣ ಸಮುದ್ರ ಉಲ್ಲಂಘನೆ ಮಾಡಿದ್ದೆ ಅಂತ ಆ ರೂಪ ತೋರಿಸ್ತಾನೆ. ರಾಮನ ಕಥೆ ಹೇಳ್ತಾನೆ. ವಾಸುದೇವಾದಿ ಚತುರೂಪದ ಮಹಿಮೆ ಹೇಳ್ತಾನೆ. ಚತುರ್ವರ್ಣದ ಮಹಿಮೆ ಹೇಳ್ತಾನಂತೆ. ಧರ್ಮಗಳನ್ನೆಲ್ಲ ಉಪದೇಶ ಮಾಡ್ತಾನಂತೆ ಹನುಮಂತ. ಇಷ್ಟೆಲ್ಲ ಜ್ಞಾನ ತೋರಿಸಿ ಕೊನೆಗೆ ಹೇಳ್ತಾನಂತೆ, ನಾನಿಲ್ಲಿ ಬಂದು ಬಾಲಚಾಚಿ ಕೂತದ್ದು ಯಾಕೆ ಅಂತಂದ್ರೆ, ರಾಮದೇವರ ಪ್ರತಿಮೆ ನಿನಗೆ ಕೊಡ್ಲಿಕ್ಕೋಸ್ಕರ ಬಂದಿದ್ದೀನಿ ಅಂತಾನಂತೆ ಹನುಮಂತ. ಯಾವುದದು ರಾಮದೇವರ ಪ್ರತಿಮೆ ಅಂತಂದ್ರೆ, ಅದೇ ಮೂಲ ರಾಮದೇವರ ಇತಿಹಾಸ. ಅದು ಹಿಂದೆ ಚತುರ್ಮುಖ ಬ್ರಹ್ಮದೇವರು ವಿಶ್ವಕರ್ಮನಿಂದ ಮಾಡಿಸಿದ್ದು. ಆ ಪ್ರತಿಮೆಯನ್ನ ಮಾಡಿಸಿ ಬ್ರಹ್ಮದೇವರು ಬಹುಕಾಲ ಪೂಜೆ ಮಾಡಿ, ಜಾಬಾಲಿ ಮುಂತಾದ ಮಹಾ ಋಷಿಗಳೆಲ್ಲ ಅವರ ಕೈಯಿಂದ ಇಸ್ಕೊಂಡು ಪೂಜೆ ಮಾಡಿ, ಕೊನೆಗದು ಅದೇ ಪರಂಪರಾ ಸೂರ್ಯನಿಗೆ ಬಂದು ಸೂರ್ಯ ಪೂಜೆ ಮಾಡಿ, ಸೂರ್ಯನ ಮಗ ವೈವಸ್ವತ ಮನು ಅವನು ಪೂಜೆ ಮಾಡಿ, ಆ ವೈವಸ್ವತ ಮನುವಿನ ಮಕ್ಕಳಾದಂಥ ರಾಜರೇನಿದ್ದಾರೆ, ಹರಿಶ್ಚಂದ್ರ, ಸಗರ ಚಕ್ರವರ್ತಿ, ಮಾಂಧಾತ ಇತ್ಯಾದಿ ರಾಜಋಷಿಗಳೆಲ್ಲ ಪೂಜೆ ಮಾಡಿ, ಅದೇ ಪರಂಪರೆಯಲ್ಲಿ ಸೂರ್ಯವಂಶದಲ್ಲಿ ಬಂದಂಥ ದಶರಥ ಪೂಜೆ ಮಾಡಿದ ಪ್ರತಿಮೆ ಅಂತ ಅದು ರಾಮದೇವರ ಪ್ರತಿಮೆ. ಹೀಗೆ ಬ್ರಹ್ಮಕರಾರ್ಚಿತ, ಅದು ಎಲ್ಲರೂ ಪೂಜೆ ಮಾಡ್ತಾ ಮಾಡ್ತಾ ಸೂರ್ಯವಂಶದ ರಾಜರು ಪೂಜೆ ಮಾಡಿ ದಶರಥ ಮಾಡಿದ್ನಂತೆ. ದಶರಥ ಆ ಪ್ರತಿಮೆ ಪೂಜೆ ಮಾಡಿದ್ರಿಂದಲೇ ರಾಮ ಮಗನಾಗಿ ಹುಟ್ಟಿದನಂತೆ. ಅದಕ್ಕೆ ಅವನಿಗೆ ರಾಮ ಅಂತ ಹೆಸರಿಟ್ಟಿದ್ರಂತೆ. ಆಮೇಲೆ ದಶರಥನ ಕಾಲ ಮುಗಿದ್ಮೇಲೆ ರಾಮದೇವರೇ ಆ ಪ್ರತಿಮೆ ಪೂಜೆ ಮಾಡಿದ್ರಂತೆ. ನಮ್ಮ ಹಿರಿಯರು ಮಾಡಿಕೊಂಡು ಬಂದದ್ದು ಅಂತ. ರಾಮನೇ ಪೂಜೆ ಮಾಡಿದ್ರೆ ಎಷ್ಟು ಮಹಿಮೆ ಇರಲಿಕ್ಕಿಲ್ಲ ನೋಡಿ. ಅಂಥ ಪೂಜೆ ಆ ಪ್ರತಿಮೆ. ಅಂಥ ಪ್ರತಿಮೆ ರಾಮದೇವರು ಪೂಜೆ ಮಾಡಿದ ಮೇಲೆ ರಾಮ ಪರಂಧಾಮಕ್ಕೆ ಹೋಗುವಾಗ, ಮೋಕ್ಷ ಲೋಕಕ್ಕೆ ಹೋಗುವಾಗ ಸಮಾಯಾತ ಅಂತ ಕರೆದ್ರೆ ಎಲ್ಲರೂ ಹೋದ್ರು, ಹನುಮಂತ ಹೋಗ್ಲಿಲ್ಲಂತೆ. ಮೋಕ್ಷ ತಗೊಂಡೇನ್ ಮಾಡ್ಲಿ, ನಿನ್ನ ಭಕ್ತಿ ಕೊಡು ಅಂತ ಕೇಳಿದನಂತೆ. ಆಗ ರಾಮದೇವರು, ಹಾಗಾದ್ರೆ ಈ ಪ್ರತಿಮೆ ಕೊಡ್ತೇನೆ, ಪೂಜೆ ಮಾಡ್ಕೊಂಡಿರು ಅಂತ ಹನುಮಂತನಿಗೆ ಕೊಟ್ರಂತೆ.
ಹನುಮಂತ ದೇವರು ಕೆಂಪುರುಷ ಖಂಡದಲ್ಲಿ ಆ ಪ್ರತಿಮೆ ಪೂಜೆ ಮಾಡ್ತಾ ಇದ್ರಂತ. ಆ ಹನುಮಂತ ದೇವರೇ ಈಗ ಇಲ್ಲಿಗೆ ಬಂದಿದ್ದಾರೆ. ಯಾಕೆಂದ್ರೆ ನಾನು ಪೂಜೆ ಮಾಡಿದೆ, ಬ್ರಹ್ಮದೇವರು ಪೂಜೆ ಮಾಡಿದ್ದಾರೆ, ಋಷಿಗಳು ಪೂಜೆ ಮಾಡಿದ್ದಾರೆ, ದಶರಥ ರಾಮನೇ ಪೂಜೆ ಮಾಡಿದ ಪ್ರತಿಮೆ. ನನ್ನ ಎರಡನೇ ರೂಪ ಭೀಮರೂಪ ಅದು ಪೂಜೆ ಮಾಡ್ಲಿ ಅಂತ ಆ ಪ್ರತಿಮೆಯನ್ನು ಭೀಮನೆ ಕೊಡ್ಲಿಕ್ಕೋಸ್ಕರ ಅಲ್ಲಿಗೆ ಬಂದಿದ್ರಂತ ಹನುಮಂತ ದೇವರು. ಅದು ಭೀಮನಿಗೆ ಸಿಕ್ತು. ಸೌಗಂಧಿಕಾ ಪುಷ್ಪ ಅನ್ನೋದು ನೆಪ. ಮುಖ್ಯವಾಗಿ ರಾಮದೇವರ ಪ್ರತಿಮಾ ಲಾಭ ಆಗಬೇಕಾಗಿದೆ, ಅದಕ್ಕೋಸ್ಕರ ಭೀಮಸೇನ ದೇವರು ಹೋದ್ರು. ರಾಮದೇವರ ಪ್ರತಿಮೆ ತಗೊಂಡು ಆಮೇಲೆ ಹೋಗಿ ಬಂದು ಪೂಜೆ ಮಾಡಿದ್ರಂತೆ. ಆ ಭೀಮನ ಪರಂಪರೆಯಲ್ಲಿ ಆ ಪ್ರತಿಮೆ ಪೂಜೆ ಆಗ್ತಾ ಬಂತಂತೆ. ಆಮೇಲೆ ಚಂದ್ರವಂಶಕ್ಕೆ ಬಂತು. ರಾಮದೇವರು ಹನುಮಂತನ ತನಕ ಸೂರ್ಯವಂಶದವರೆಲ್ಲ ಮಾಡಿಕೊಂಡು ಬಂದ್ರು ಬ್ರಹ್ಮಕರಾರ್ಚಿತ ಪ್ರತಿಮೆ. ಅಲ್ಲಿಂದ ಭೀಮನಿಗೆ ಬಂತು, ಪಾಂಡವರೆಲ್ಲ ಮಾಡಿಕೊಂಡು ಬಂದ್ರು. ಅಲ್ಲಿಂದ ಕಳಿಂಗ ದೇಶ ಅಂತ, ಕಳಿಂಗ ರಾಜ ಅಂತ ಆ ರಾಜನ ತನಕ ಬಂತಂತದ್ದು ಕಲಿಯುಗದಲ್ಲಿ. ಆವಾಗ ಮಧ್ವಾಚಾರ್ಯರಿಗೆ ಪ್ರೇರಣೆ ಆಯ್ತು. ಹನುಮಂತ ಪೂಜೆ ಮಾಡಿದ್ದಾನೆ, ಭೀಮಸೇನ ದೇವರು ಪೂಜೆ ಮಾಡಿದ್ದಾರೆ, ನಾನೂ ಮಾಡಿಬಿಟ್ರೆ ಅವತಾರತ್ರಯ ಪೂಜಿತ ಆಗ್ತದೆ. ಬ್ರಹ್ಮದೇವರಂತೂ ಮೊದಲೇ ಮಾಡಿದ್ದಾರೆ ಅಂತ ಅಂದ್ಕೊಂಡು ಮಧ್ವಾಚಾರ್ಯರು ನರಹರಿ ತೀರ್ಥರನ್ನ ಕಳಿಸಿದ್ರು. ಕಳಿಂಗ ದೇಶಕ್ಕೆ ಹೋಗಿ ಅಲ್ಲಿ ರಾಜ್ಯಭಾರ ಮಾಡಿ ಆ ಪ್ರತಿಮೆ ತಗೊಂಡು ಬನ್ನಿ ಅಂತ. ಆಮೇಲೆ ನರಹರಿ ತೀರ್ಥರು ಹೋಗಿ ಅಲ್ಲಿ ರಾಜ್ಯಭಾರ ಮಾಡಿ ಆ ಮಗ ದೊಡ್ಡವನಾದ ಮೇಲೆ ಆ ಪ್ರತಿಮೆಯನ್ನು ತಂದು ಕೋಶೇ ಗಜಪತೆ ಸ್ಥಿತ ಏನಾನೀತಾ ನಮಸ್ತಸ್ಮೈ ಶ್ರೀಮಂದ್ರಹರಿ ಭಿಕ್ಷವೇ ಆ ಪ್ರತಿಮೆಯನ್ನು ತಂದು ಶ್ರೀಮದ್ ಆಚಾರ್ಯರಿಗೆ ಉತ್ಥಾನ ದ್ವಾದಶಿ ದಿವಸ ಅರ್ಪಣೆ ಮಾಡಿದ್ರಂತೆ. 80 ದಿವಸಗಳ ಕಾಲ ಶ್ರೀಮದಾಚಾರ್ಯರು ತಾವು ಪೂಜೆ ಮಾಡಿ ಮುಂದೆ ಕೊಟ್ಟರು. ಇಂಥ ಒಂದು ಪ್ರತಿಮೆ ಭೀಮಸೇನ ದೇವರಿಗೆ ಬರಬೇಕು ಅಂತಿತ್ತು. ಅದಕ್ಕೋಸ್ಕರ ದ್ರೌಪದಿ ದೇವಿ ನನಗಿಂಥ ಹೂ ಇನ್ನೂ ಬೇಕು ಅಂತ ಅಪೇಕ್ಷೆ ಪಟ್ಲಂತ. ಇಷ್ಟು ಹಿನ್ನೆಲೆ ಇರ್ತದೆ. ಭೀಮಸೇನ ದೇವರು ಬಂದ್ರು, ಆ ಪ್ರತಿಮೆಯನ್ನು ತಗೊಂಡ್ರು. ಅಲ್ಲಿಂದ ಮುಂದೆ ಹನುಮಂತನ ಹತ್ರನೇ ಕೇಳಿದ್ರಂತೆ ಹೇಗೆ ಹೋಗ್ಬೇಕು ಅಂತ. ಹನುಮಂತನೇ ಮಾರ್ಗ ತೋರಿಸಿದ್ನಂತೆ, ಹಿಂಗ ಹೋಗು ಅಂತ. ಹನುಮಂತ ತೋರಿಸಿದ ಮಾರ್ಗದ ಪ್ರಕಾರ ಅಲ್ಲಿಗೆ ಬರ್ತಾರೆ ಭೀಮಸೇನ ದೇವರು. ನರಾಗಮ್ಯಾಂ ಅಷ್ಟೇ ಅಲ್ಲ, ಆ ಹನುಮಂತನ ಹತ್ರ ಭೀಮ ಒಂದು ವರ ಕೇಳಿದ್ನಂತೆ. ಏನ್ ವರ ಅಂತಂದ್ರೆ, ಹನುಮಂತ ಮುಂದೆ ಮಹಾಭಾರತ ಯುದ್ಧ ಆಗ್ಲಿಕ್ಕಿದೆ, ಆ ಮಹಾಭಾರತ ಯುದ್ಧ ಕಾಲದಲ್ಲಿ ನನ್ನ ತಮ್ಮನಾಗಿರ್ತಕ್ಕಂಥ ಅರ್ಜುನನಿಗೆ ವಿಜಯ ಬರಬೇಕು, ಅವನಿಗೆ ಜಯ ಬರಬೇಕು. ಅವನ ಜಯಕ್ಕೋಸ್ಕರವಾಗಿ ಅವನ ಧ್ವಜದಲ್ಲಿ ನೀನ್ ನಿಂತುಕೊಂಡು ನಾನು ಗರ್ಜನೆ ಮಾಡ್ತೀನಿ, ನನ್ನ ಜೊತೆಗೆ ನೀನೂ ಗರ್ಜನೆ ಮಾಡು. ನಿನ್ನ ಗರ್ಜನೆಯಿಂದಲೇನೆ ಶತ್ರುಗಳು ಎದೆ ಒಡೆದು ಹೋಗಿರ್ಬೇಕು, ಆ ರೀತಿ ಗರ್ಜನೆ ಮಾಡು ಅಂತಂದಾಗ ಹನುಮಂತ ದೇವರು ಒಪ್ಪಿಕೊಂಡ್ರು. ಆಗ್ಲಿ, ಅರ್ಜುನನಿಗೆ ಹುರಿದುಂಬಿಸುವ ಹಾಗೆ, ಶತ್ರುಗಳಿಗೆಲ್ಲ ಎದೆ ಒಡೆಯುವ ಹಾಗೆ ನಾನು ಅಲ್ಲಿ ಧ್ವಜದಲ್ಲಿ ನಿಂತುಕೊಂಡು ಗರ್ಜನೆ ಮಾಡ್ತೀನಿ. ಆ ಗರ್ಜನೆಗೆ ಅವರಿಗೆಲ್ಲ ಧೈರ್ಯ ಉಡುಗಿ ಹೋಗಿರ್ಬೇಕು. ಆವಾಗ ಮತ್ತೆ ಸೋಲ್ತಾರೆ ಅಂತ ಹೇಳಿ ಹನುಮಂತ ವರ ಕೊಟ್ಟನಂತೆ. ಧ್ವಜಾದ್ಬೀಭತ್ಸೋ ಗರ್ಜನೇನೈವ ಶತ್ರು ಪರಾಭವೇತೇನ ದತ್ತೇರ್ಜುನಸ್ಯ ಯಯೌ ಪ್ರಣಮ್ಯೈನಮಾಶ್ವೇವ ಭೀಮಃ ಸೌಗಂಧಿಕಂ ವನಮತ್ಯುಗ್ರ ರೂಪಂ. ಅಲ್ಲಿಂದ ಸೌಗಂಧಿಕ ವನಕ್ಕೆ ಬರ್ತಾನೆ. ಅಲ್ಲಿ ಸೌಗಂಧಿಕ ಅನ್ನೋ ಮಡುವು, ಅದು ಮನುಷ್ಯರಿಗೆ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಆ ಸರೋವರಕ್ಕೆ ಬಂದು ಅಲ್ಲಿ ಅತಿ ಒಳ್ಳೆ ಸುಗಂಧ ಇರತಕ್ಕಂಥ ಅನೇಕ ಪುಷ್ಪಗಳನ್ನ ತಗೊಳ್ತಾನೆ. 100 ಕೋಟಿ ಕ್ರೋಧವಶರನ್ನು ದೈತ್ಯರಲ್ಲಿ ಬಂದ್ರಂತ. 100 ಕೋಟಿ ಇದ್ರಂತ ಅವ್ರ ಸಂಖ್ಯೆಯಲ್ಲಿ. ಅಂಥ ಕ್ರೋಧವಶರು ಅನ್ನುವರು ಬರ್ತಾರೆ, ಯುದ್ಧ ಮಾಡ್ತಾರೆ. ಆವಾಗ ಅವರ ಜೊತೆಗೆ ಮೊದಲು ಅವರೆಲ್ಲ ವಿಷ್ಣು ದ್ವೇಷಿಗಳು, ಅವರೆಲ್ಲ ವಾದಕ್ಕೆ ಬಂದ್ರಂತೆ. ವಾದಕ್ಕೆ ಬಂದಾಗ ಅವರವರ ಶಾಸ್ತ್ರವನ್ನ ನಿವಾರಣೆ ಮಾಡಿ ಖಂಡಿಸಿ ಹರಿ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ್ರಂತೆ ಭೀಮಸೇನ ದೇವರು. ಆ ಕ್ರೋಧವಶರ ಹತ್ರಲ್ಲ ವಿಷ್ಣು ಸರ್ವೋತ್ತಮತ್ವ ಸ್ಥಾಪನೆ ಮಾಡಿ ಅವರು ಸೋತ ಮೇಲೆ ಮತ್ತೆ ಶೇಷಂ ಕೋಪೇನ ಪೂರಯೇತು ಅಂತ ಬಾಣ ಬಿಡ್ಲಿಕ್ಕೆ ಶುರು ಮಾಡಿದ್ರು. ಅವರನ್ನೆಲ್ಲ ಯುದ್ಧದಲ್ಲಿ ಜಗ್ನೇಖಿಲಾನ್ ಗದಯಾ ತೇಷು ವೀರಾನ್, ಆ ಗದೆಯಿಂದ ಅವರನ್ನೆಲ್ಲ ಸಂಹಾರ ಮಾಡಿದ್ರಂತೆ. ಆವಾಗ ಭೀಮಸೇನ ದೇವರ ಮಹಿಮೆ ಹೇಗಿತ್ತು ಅಂತ ಮಹಾಭಾರತದಲ್ಲಿ ಒಂದು ಶ್ಲೋಕ ಇದೆ, ಅದನ್ನೇ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಬರಿತಾ ಇದ್ದಾರೆ. ವಾತೇನ ಕುಂತ್ಯಾಂ ಬಲವಾನ್ ಸುಜಾತಃ ಶೂರಸ್ತಪಸ್ವಿ ದ್ವಿಷತಾನ್ನಿಹಂತ ಸತ್ತೇ ಚ ಧರ್ಮೇ ಚ ರತಃ ಸದೈವ ಪರಾಕ್ರಮೇ ಶತ್ರುಭಿರಪ್ರದೃಶ್ಯಃ. ಪರಾಕ್ರಮದ ವಿಷಯದಲ್ಲಿ ಯಾವ್ಯಾವ ಶತ್ರುಗಳು ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಪ್ರದೃಶ್ಯ. ಅಂಥ ಭೀಮ ಎಲ್ಲ ದ್ವೇಷಗಳನ್ನ 100 ಕೋಟಿ ಕ್ರೋಧವಶರನ್ನ ಸಂಹಾರ ಮಾಡಿ, ಇನ್ನು ಅನೀಶ್ವರವಾದಿಗಳು ಬೇಕಾದಷ್ಟು ಜನ ಇದ್ರು,
ಜಗತ್ತಲ್ಲಿ ಅಸತ್ಯ, ನಿರೀಶ್ವರ ಅಂತ ಹೇಳ್ತಕ್ಕಂಥವರು, ನಾನೇ ಈಶ, ನಾನೇ ಸಿದ್ಧ, ಸಿದ್ಧೋಹಂ ಬಲವಾನ್ ಸುಖಿ ಅಂತ ಹೇಳ್ತಕ್ಕವರು, ಅಂಥವ್ರನ್ನೆಲ್ಲ ವಾದದಲ್ಲಿ ಗೆದ್ದು ವಿಷ್ಣು ಎಲ್ಲ ಜಗತ್ತಿಗಿಂತ ಭಿನ್ನ ಸರ್ವೋತ್ತಮನಾಗಿದ್ದಾನೆ ಅಂತ ಸ್ಥಾಪನೆ ಮಾಡಿ, ಆಮೇಲೆ ತಮ್ಮ ಬಾಹುಬಲ ಅಲ್ಲಿ ಲಕ್ಷ ಲಕ್ಷ ಆ ನಾಸ್ತಿಕರನ್ನ ನಾನೇ ದೇವರು ಅಂತ ಹೇಳ್ತಕ್ಕಂಥವ್ರನ್ನ 1,00,000 ಸಂಖ್ಯೆಯಲ್ಲಿ ಅವರನ್ನು ಸಂಹಾರ ಮಾಡಿದರಂತೆ ಗದೆಯಿಂದ. ಇನ್ನೆಷ್ಟೋ ಜನ ಓಡಿ ಹೋದರು. ಹೀಗೆ ವಿದ್ಯಾಬಲ, ಜ್ಞಾನಬಲ ಮತ್ತು ಬಾಹುಬಲ ಎರಡನ್ನು ಪ್ರದರ್ಶನ ಮಾಡಿದ ಪಾಂಡುರಾಜ ಕುಂತಿ ಹತ್ರ ಅದನ್ನೇ ಹೇಳಿದ್ದ. ಧರ್ಮದಿಂದ ಪರಿಪಾಲನೆ ಮಾಡತಕ್ಕಂಥ ಯುಧಿಷ್ಠಿರ ಹುಟ್ಟಾಯ್ತು. ಬಾಹ್ವೋರ್ಬಲಾತ್ ಜ್ಞಾನಬಲಾಚ್ಚ ಧರ್ಮ ರಕ್ಷ ಅನ್ಯಥಾ ರಾಷ್ಟ್ರಂ ನಾಶಮೋಪೈತಿ ಅಂತಾನೆ. ರಾಷ್ಟ್ರ ರಕ್ಷಣೆ ಆಗಬೇಕಾದ್ರೆ ಬಾಹುಬಲ ಜ್ಞಾನಬಲ ಎರಡೂ ಇರಬೇಕು, ಅಂಥ ವ್ಯಕ್ತಿ ಬೇಕು ಅಂತ ವಾಯುದೇವರನ್ನ ಕರೆಸಿ ಭೀಮ ಹುಟ್ಟಿದ್ದು. ಅದರಿಂದ ತಮ್ಮ ಬಾಹುಬಲ ಜ್ಞಾನಬಲ ಎರಡನ್ನೂ ಕೂಡ ಅಲ್ಲಿ ತೋರಿಸ್ತಾರೆ. ಅವರನ್ನೆಲ್ಲ ಸಂಹಾರ ಮಾಡಿ ಕೆಲವರನ್ನೆಲ್ಲ ಓಡಿಸಿ ಆ ಸರೋವರಕ್ಕೆ ಪ್ರವೇಶ ಮಾಡಿ ಆ ನೀರನ್ನು ಕುಡಿದು ಅಮೃತದಂಥ ನೀರಂತೆ ಅಂಥ ಅಮೃತಕ್ಕೆ ಸಮಾನವಾದ ನೀರನ್ನ ಪಾನ ಮಾಡಿ ಬೇಕಾದಷ್ಟು ದಿವ್ಯವಾದ ಆ ಕುಸುಮಗಳನ್ನೆಲ್ಲ ತಂದು ಕೊಡೋಣ ಅಂತ ಬರ್ತಾ ಇದ್ದಾರೆ. ಅಷ್ಟರಲ್ಲೇ ಬಹಳ ಹೊತ್ತಾಯಿತು, ಭೀಮ ಕಾಣಿಸಲಿಲ್ಲ ಅಂತ ಯುಧಿಷ್ಠಿರ ದ್ರೌಪದಿಯನ್ನು ಕೇಳಿದ್ನಂತೆ, ಎಲ್ಲಿ ಹೋಗಿದ್ದಾನೆ ಭೀಮ, ಎಲ್ಲಿ ಹೋಗಿದ್ದಾನೆ ಅಂತ. ಹೇಳಿದ್ರು, ಇಲ್ಲಿ ಹೂ ಬಿತ್ತು, ಹೂ ತರ್ಲಿಕ್ಕೆ ಕಳಿಸಿದ್ದೀನಿ ಅಂತ. ಅಯ್ಯೋ ಏನಾಗುತ್ತೋ ಏನೋ ಅಂತ ಎಲ್ಲಾ ರಾಕ್ಷಸರ ಹೆಗಲೇರಿ ಅವರೆಲ್ಲರೂ ಕೂಡ ಭೀಮ ಹೋದ ಕಡೆ ಬರ್ತಿದಾರಂತ. ಗುರ್ತು ಹೇಗೆ ಸಿಕ್ತು ದಾರಿ ಅಂತಂದ್ರೆ, ಭೀಮ ಹೋದ ದಾರಿ ಸಿಗಬೇಕಾದ್ರೆ ಏನು ಕಷ್ಟ ಇದ್ದಿಲ್ಲಂತೆ. ಎಲ್ಲಿ ಸಾಲ್ ಇಷ್ಟಿಷ್ಟು ಮರಗಳು ಬಿದ್ದಿರ್ತದೋ ಭೀಮ ಹೋದ ದಾರಿ ಅಂತ ಅರ್ಥ. ನೋಡಿದ್ರು ಭೀಮ ಹಿಂಗ್ ಹೋಗಿದ್ದಾನೆ, ಯಾಕೆಂದ್ರೆ ಮರ ಬಿದ್ದಿತ್ತ. ಭೀಮ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಬಳಸಿ ಹೋಗೋ ಕ್ರಮನೇ ಇಲ್ಲಂತೆ. ಯಾವ್ದಾದ್ರೂ ಮರ ಅಡ್ಡ ಇತ್ತು ಅಂದ್ರೆ ಹಿಂಗ್ ಸರಿಸಿಬಿಡ್ತಿದ್ದ, ಬಿದ್ದು ಹೋಯ್ತು, ಮುಂದಕ್ಕೆ ಹೋಗು. ಹಿಂಗ ದಾರಿ ಮಾಡಿಕೊಂಡು ನೇರ ದಾರಿ ಮಾಡ್ಕೊಂಡು ಹೋಗ್ತಿದ್ನಂತೆ. ಯಾಕೆಂದ್ರೆ ಅವನು ರುಜುಪುಂಗವ, ನೇರ ಮಾರ್ಗ, ರುಜುವಾದಂತಹ ಭೀಮಸೇನ ದೇವರು ರುಜುಪುಂಗವರು ನೇರ ದಾರಿಯಲ್ಲೇ ಹೋಗುದು. ಎಲ್ಲ ಅಡ್ಡ ಬಂದ ಪರ್ವತವನ್ನು ಸರಿಸಿಬಿಡ್ತಿದ್ದರಂತೆ. ಪರ್ವತ, ಬೆಟ್ಟ, ಗುಡ್ಡಗಳು, ಗಿಡ ಮರಗಳು ಎಲ್ಲ ಸರಿಸಿ ಹೋಗು. ಆ ರೀತಿ ಹುಡುಕೊಂಡು ಅಲ್ಲಿಗೆ ಬರ್ತಾ ಇದ್ದಾರೆ. ಬಂದಾಗ ಅಲ್ಲಿದ್ದಂತೆ ಭೀಮ, ವಾಚ ಮೈವಮಿತ್ತೇನಂ ಭೀತೋ ಗಿರಿಶಕೋಪತಃ. ಯಾಕೆ ಅಂದ್ರೆ ಅಲ್ಲಿ ಅನೇಕ ರಾಕ್ಷಸರು ಆ ಸರೋವರವನ್ನ ಕಾಯ್ತಾ ಇದ್ರಂತೆ. ಯಾಕೆ ಕಾಯ್ತಾ ಇದ್ರು ಅಂದ್ರೆ ದೇವತೆಗಳೆಲ್ಲ ಕೊಂದಾಕ್ತಾರೆ ಅಂತ ಅವ್ರಿಗೆ ಹೆದರಿಕೆ. ಅದಕ್ಕೆ ಕುಬೇರನ ಆಶ್ರಯ ಪಡೆದು ಆ ಕುಬೇರನಿಗೆ ಸೇರಿದಂತ ಆ ಮಡುವನ್ನ, ಸೌಗಂಧಿಕ ಮಡುವನ್ನ ಆ ರಾಕ್ಷಸರು ಕಾಪಾಡಿಕೊಂಡಿದ್ರಂತೆ. ಆ ಕುಬೇರನಿಗೆ ರುದ್ರದೇವರು ಸ್ನೇಹಿತರು. ಅದರಿಂದ ರುದ್ರ ಎಲ್ಲಾದ್ರೂ ಸಿಟ್ಟಾಗಿ ಬಿಡ್ತಾನೋ ಅಂತ ಧರ್ಮರಾಜನಿಗೆ ಅನುಮಾನ. ಆದ್ರೆ ಜಾನನ್ ವಿತ್ತೇಶ್ವರೋ ಭೀಮ ಮಹಾತ್ಮ್ಯಂ ನಚುಕೋಪಹ. ಭೀಮ ಎಂಥವನು ಏನು ಅಂತ ಮಹಿಮೆ ಕುಬೇರನಿಗೆ ಗೊತ್ತಿತ್ತು. ಅದು ಕುಬೇರನ ಸರೋವರ. ಅಲ್ಲಿ ಬಂದು ಭೀಮಸೇನ ದೇವರು ಅವ್ರನ್ನೆಲ್ಲ ಸಂಹಾರ ಮಾಡಿದ್ರು. ಕುಬೇರನಿಗೆ ಸಿಟ್ಟು ಬರಲಿಲ್ಲ. ರುದ್ರದೇವರ ಹತ್ರ ಹೇಳಲಿಕ್ಕೂ ಹೋಗ್ಲಿಲ್ಲಂತೆ. ಇಲ್ದಿದ್ರೆ ರುದ್ರಿಗೆ ಹೇಳಿ ರುದ್ರನಿಗೆ ಸಿಟ್ಟು ಬಂದು ಏನೇನಾಗ್ತದೋ ಅಂತ ಧರ್ಮರಾಜ ಹೆದರಿದ್ದ. ಆದ್ರೆ ಭೀಮನ ಮಹಾತ್ಮ್ಯ ತಿಳಿದಂಥ ಕುಬೇರ ಸಿಟ್ಟಾಗ್ಲಿಲ್ಲ, ಸಂತೋಷನೇ ಪಟ್ಟ, ಕೊಟ್ಟು ಕಳಿಸಿದಾನಂತ. ಆಮೇಲೆ ಪುನಃ ಅಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ. ಭೀಮಸೇನ ದೇವರು ದ್ರೌಪದಿ ದೇವಿಯ ಪ್ರಾರ್ಥನೆಯಂತೆ ಬಂಗಾರದ ಒಂದು ಪುಷ್ಪ ಅಲ್ಲಿ ಬಿದ್ದಾಗ ಯಾಚನೆ ಮಾಡಿದ್ದಕ್ಕೆ ಹೋಗಿ ಅನೇಕ ಪುಷ್ಪಗಳನ್ನ, ದಿವ್ಯವಾದಂತಹ ಸುಗಂಧ ಭರಿತವಾದ ಹೈಮ ಕುಸುಮಗಳನ್ನ ತಂದು ಕೊಟ್ಟಿದ್ದಾರೆ. ಹಾಗೆ ಅಲ್ಲೇ ವಾಸ ಮಾಡ್ತಾ ಇರುವಾಗ ಕೆಲವು ದಿವಸ ಆಯ್ತಷ್ಟೇ. ವಸತ್ಸು ತತ್ರ ಪಾರ್ಥೇಶು ಪುನಃ ಕತಿಪಯೈರ್ದಿನೈ ಉವಾಚ ಭೀಮಸೇನಸ್ಯ ಯಶೋ ಧರ್ಮಾಭಿವೃದ್ಧಯೇ. ಮತ್ತೊಮ್ಮೆ ಭೀಮ ಮತ್ತು ದ್ರೌಪದಿ ದೇವಿಯರಲ್ಲಿದ್ದಾಗ 5 ಬಣ್ಣದ ಒಂದು ಕುಸುಮ ಬಿತ್ತಂತೆ. ಮೊದಲು ಬಂದದ್ದು ಒಂದೇ ಬಣ್ಣದ ಕುಸುಮ, ಬಂಗಾರದ ಕುಸುಮ, ಸುಗಂಧ ಭರಿತವಾಗಿತ್ತು. ಅದು ಗಂಧಮಾದನ ಪರ್ವತದಲ್ಲಿ ಇದ್ದಂಥ ಒಂದು ಸರೋವರದಿಂದ ಗರುಡನ ರೆಕ್ಕೆ ಗಾಳಿಗೆ ಬಂದು ಬಿತ್ತು. ಇನ್ನೊಂದ್ಸಲವೂ ಕೂಡ ಗರುಡ ಹಾರಿ ಹೋಗುವಾಗ ಅವನ ರೆಕ್ಕೆ ಗಾಳಿಯಿಂದ ಮತ್ತೊಂದು ಕುಸುಮ ಬಿತ್ತು. ಅದು ಒಂದಲ್ಲ, ಅನೇಕ ಬಿತ್ತು. ಪಂಚವರ್ಣಾನಿ ಪುಷ್ಪಾಣಿ ಕೃಷ್ಣ ವೀಕ್ಷಾಹೃತಾನಿತು ಮಾರುತೇನ ಕುಬೇರಸ್ಯ ಗೃಹಾನ್ ನಿರಭಿಗಮ್ಯತಃ. ಮೇರು ಪರ್ವತದ ಮೇಲೆ ಅಲ್ಲಿ ಅಷ್ಟ ದಿಕ್ಪಾಲಕರ ಪಟ್ಟಣ, ಅವರ ತೋಟಗಳು ಎಲ್ಲ ಇದೆ. ಆ ಮೇರು ಪರ್ವತದ ಮೇಲಿರ್ತಕ್ಕಂಥ ಒಂದು ದಿವ್ಯವಾದ ಸರೋವರದಿಂದ 5 ಬಣ್ಣದ ಕುಸುಮಗಳು ಬಿದ್ದುವು.
ಅದು ಕುಬೇರನ ಸರೋವರ. ಮೊದಲಿದ್ದೂ ಕೂಡ ಕುಬೇರಂದೆ. ಅದು ಗಂಧಮಾದನ ಪರ್ವತದಲ್ಲಿದ್ದ ಸರೋವರ. ಈ ಬಾರಿ 5 ಬಣ್ಣದ ಕುಸುಮಗಳು ಬಿದ್ದದ್ದು ಮೇರು ಪರ್ವತದ ಮೇಲಿನ ಸರೋವರದಿಂದ. ಅದು ಕುಬೇರಂದೆ. ಮಾರುತೇನ ಕುಬೇರಸ್ಯ ಗೃಹಾನ್ ನೃಭಿರಗಮ್ಯತಃ. ಅಂಥ ಕುಸುಮಗಳು ಬಿದ್ದಾಗ ಮತ್ತೆ ದ್ರೌಪದಿ ದೇವಿಯರು ಹೇಳ್ತಾರಂತೆ, ಇನ್ನಷ್ಟು ಹೂಗಳು ಇಂಥದ್ದೇ ಬೇಕು ನನಗೆ, ಹೋಗಿ ತಗೊಂಡು ಬನ್ನಿ ಅಂತಾಳೆ ಭೀಮಸೇನ ದೇವರ ಹತ್ರ. ಏನಿದು ಇಷ್ಟು 2 ಬಾರಿ ಹೂವಿಗಾಗಿ ಭೀಮನನ್ನು ಎಲ್ಲೆಲ್ಲೋ ಕಳಿಸ್ತಾ ಇದ್ದಾಳೆ ದ್ರೌಪದಿ ದೇವಿ, ಇದೇನಷ್ಟು ವ್ಯಾಮೋಹನೆ ದ್ರೌಪದಿ ದೇವಿಗೆ ಹೂವಿನ ಮೇಲೆ ಅಂತ ಅನಿಸಬಹುದು. ದ್ರೌಪದಿ ದೇವಿಗೆ ಹೂವಿನ ಮೇಲೆ ವ್ಯಾಮೋಹ ಇದೆ. ಯಾವ ಹೂ ಅದು? ಶ್ರೀನಾಥ ಕೀರ್ತ್ಯಂಬುಜ ಸೇವ್ಯಗಂಧಂ ಪ್ರಾಣಸ್ಸ ಸಂಗೃಹ್ಯ ವಿಹರ್ತುಮೀಷ್ಟೇ ಅಂತ ಹೇಳಿದ ಹಾಗೆ ಪರಮಾತ್ಮನ ಕೀರ್ತಿ ಕಮಲ, ಅದರ ಸುಗಂಧದ ಮೇಲೆ, ಆ ಕೀರ್ತಿಯ ಕುಸುಮದ ಮೇಲೆ ದ್ರೌಪದಿ ದೇವಿಗೆ ಅದರ ಮೇಲೆ ಅಭಿರುಚಿ ಅಷ್ಟೇ ಹೊರತು ಬಾಹ್ಯ ಕುಸುಮಗಳ ಮೇಲೇನೋ ಅಭಿರುಚಿ ಇಲ್ಲ. ಅದು ಆಧ್ಯಾತ್ಮಿಕ ಅರ್ಥ ಹಾಗೆ. ಅದರ ಮೇಲಿನ ಅಭಿರುಚಿಯಿಂದ ಅಂಥ ಕುಸುಮಗಳು ಬೇಕು ನಮಗೆ, ಪರಮಾತ್ಮನ ಕೀರ್ತಿ ಕುಸುಮಗಳು ಬೇಕು ಅನ್ನುವ ಅಪೇಕ್ಷೆ. ಇನ್ನೊಂದು ಉದ್ದೇಶ ಯಶೋಧರ್ಮಾಭಿವೃದ್ಧಯೇ ಅಂತಂತಾರೆ ಆಚಾರ್ಯರು. ವಸತ್ಸು ತತ್ರ ಪಾರ್ಥೇಶು ಪುನಃ ಕತಿಪಯೈರ್ದಿನೈ ಉವಾಚ ಭೀಮಸೇನಸ್ಯ ಯಶೋಧರ್ಮಾಭಿವೃದ್ಧಯೇ. ದ್ರೌಪದಿ ದೇವಿ ಭೀಮನ ಹತ್ರ ಹೇಳಲಿಕ್ಕೆ ಕಾರಣ ಆ ಹೂ ತಗೊಂಡು ಬನ್ನಿ ಅಂತ. ಅದನ್ನ ನೆಪ ಮಾಡಿ ಕಳಿಸಿದ್ರೆ ಭೀಮಸೇನ ದೇವರಿಗೆ ಕೀರ್ತಿ ಬರ್ತದೆ, ಪುಣ್ಯವೂ ಹೆಚ್ಚಾಗ್ತದೆ. ಆ ಪುಣ್ಯ ಮತ್ತು ಕೀರ್ತಿಯ ಉದ್ದೇಶದಿಂದ ಹೇಳಿದ್ರಂತೆ. ಹೆಣ್ಣು ಮಕ್ಕಳು ಗಂಡಂದರಿಗೆ ಏನ್ ಬೇಕಾದ್ರೂ ತನ್ನಿ ಅಂತ ಹೇಳಬಹುದು, ಆದ್ರೆ ಆ ಪದಾರ್ಥ ತರೋದ್ರಿಂದ ಅವರಿಗೆ ಕೀರ್ತಿ ಹೆಚ್ಚಿರಬೇಕು, ಪುಣ್ಯ ಹೆಚ್ಚಿರಬೇಕು. ಆ ವರಾಂಗಿ ಹೇಳಿಲ್ಲಲ್ಲ ದ್ವಿನಾಮಕ ವಸುವಿಗೆ, ನಂದಿನಿ ಎನ್ನುವಂಥ ಹಸುವನ್ನು ಕದ್ದುಕೊಂಡು ಬನ್ನಿ ಅಂತ, ಎಷ್ಟು ದುರಂತಕ್ಕೆ ಕಾರಣ ಆಯ್ತು. ಅಂಥದ್ದು ಮಾತ್ರ ಹೇಳಬಾರ್ದು. ದ್ರೌಪದಿ ಹೇಳಿದ್ದು ಯಶೋಧರ್ಮಾಭಿವೃದ್ಧಯೇ, ತನ್ನ ಪತಿಯಾದಂಥ ಭೀಮಸೇನ ದೇವರಿಗೆ ಕೀರ್ತಿ ಬರಬೇಕು, ಪುಣ್ಯ ಬರಬೇಕು, ಧರ್ಮ ಪ್ರಾಪ್ತಿ ಆಗಬೇಕು ಅಂತ ಹೇಳಿಲ್ಲಂತ. ಹೂ ತರೋದ್ರಿಂದ ಹೇಗೆ ಧರ್ಮ ಪ್ರಾಪ್ತಿ ಆಗ್ತದೆ ಅನ್ನೋದನ್ನೇ ಮುಂದೆ ಆಚಾರ ತೋರಿಸ್ತಾರೆ. ಆ ಪರ್ವತ, ಆ ಸರೋವರ, ಅದು ಕುಬೇರಂದುದು. ಯಾರ್ಯಾರಿಗೂ ಕೂಡ ಮನುಷ್ಯರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ಯ ತ್ವಯೈವ ಗಂತವ್ಯ ವಿಧೂಯ ಅಖಿಲ ರಾಕ್ಷಸಾನ್. ದ್ರೌಪದಿ ದೇವಿಯರ ಪ್ರಾರ್ಥನೆ ಅದು. ಅಂಥ ಮೇರು ಪರ್ವತಕ್ಕೆ ನೀವು ಹೋಗಿ ಅಲ್ಲಿ ಕುಬೇರನ ಸರೋವರದಿಂದ ಆ ಹೂ ತರಬೇಕು. ದಾರಿಯಲ್ಲಿ ಬೇಕಾದಷ್ಟು ರಾಕ್ಷಸರಿರ್ತಾರೆ, ಅವ್ರನ್ನೆಲ್ಲ ಸಂಹಾರ ಮಾಡಿ ಅದರಿಂದ ಪುಣ್ಯ ಸಂಪಾದನೆ. ಮತ್ತು ಅವರೆಲ್ಲ ಬೇರೆ ಬೇರೆ ಶಾಸ್ತ್ರ ಇಟ್ಟುಕೊಂಡು ವಾದಕ್ಕೆ ಬರ್ತಾರೆ. ಅವರನ್ನೆಲ್ಲ ವಾದದಲ್ಲಿ ಪರಾಜಯಗೊಳಿಸಿ ಹರಿಸರ್ವೋತ್ತಮತ್ವ ಸ್ಥಾಪನೆ ಮಾಡಬೇಕು. ಅದರಿಂದಲೂ ಧರ್ಮ ವೃದ್ಧಿ ಮತ್ತು ಕೀರ್ತಿ. ಹೀಗೆ ಆ ರಾಕ್ಷಸರ ಸಂಹಾರದಿಂದಲೂ ಕೀರ್ತಿ ಬರ್ತದೆ, ಧರ್ಮ ವೃದ್ಧಿ ಆಗ್ತದೆ. ಮತ್ತು ಹರಿಸರ್ವೋತ್ತಮತ್ವ ಸ್ಥಾಪನೆ ಮಾಡೋದ್ರಿಂದ, ಇಲ್ಲದೇ ಇದ್ರೆ ಆ ರಾಕ್ಷಸರೆಲ್ಲ ಉಳ್ಕೊಂಡು ಬಿಟ್ರೆ ಉನ್ಮಥ್ಯಾ ತಥ್ಯ ಮಿಥ್ಯಾತ್ವಚನ ವಚನಾನುತ್ಪಥಸ್ಥಾಂಸ್ತಥಾನ್ಯಾನ್ ಪ್ರಾಯಚ್ಛ ಸ್ವಪ್ರಿಯಾಯೈ ಪ್ರಿಯತಮ ಕುಸುಮಂ ಪ್ರಾಣ ತಸ್ಮೈ ನಮಸ್ತೆ ಅನ್ನೋಲ್ಲಿ ಹೇಳಿದ್ದಾರೆ. ನಾನಾ ವಿಧವಾದ ಜಗತ್ತು, ಸುಳ್ಳು, ಪರಮಾತ್ಮ ನಿರ್ಗುಣ ನಿರಾಕಾರ, ಇಂಥ ತತ್ವವನ್ನು ಅವರೆಲ್ಲಾ ಕಡೆ ಪ್ರಚಾರ ಮಾಡಿಬಿಡ್ತಾರೆ. ಆದ್ರಿಂದ ಆ ತತ್ವ ಹೇಳ್ತಕ್ಕಂಥ ಅವರ ವಧೆ ಆಗಬೇಕು. ಮತ್ತು ಆ ಭಗವಂತನನ್ನ ನಿಂದೆ ಮಾಡ್ತಕ್ಕಂಥ, ದ್ವೇಷ ಮಾಡ್ತಕ್ಕಂಥ ಆ ತತ್ವ ಪ್ರಸಾರವೂ ಆಗಬಾರದು. ಆವಾಗ ಕೀರ್ತಿ ಮತ್ತು ಧರ್ಮ ಪ್ರಾಪ್ತಿ ಆಗ್ತದೆ ಅಂತ ಉದ್ದೇಶ ಇಟ್ಟುಕೊಂಡು ದ್ರೌಪದಿ ದೇವಿಯರ ಕಳಿಸ್ತಾ ಇದ್ದಾರೆ. ಇತ್ಯುಕ್ತ ಆಶು ಸಗದ ಸಧನುಸ್ಸ ಬಾಣೋ ಭೀಮೋ ಗಿರೀಂದ್ರ ಮಜಿತೋರು ಬಲೋ ವಿಗಾಹೇ ಪ್ರಾಪ್ತಂ ನಿಶಾಮ್ಯ ಬಲ ದೈವತ ಸೂನು ಮತ್ರ ಪದ್ಮತ್ರಯಂ ನೆರುಣದುದ್ಧತ ರಾಕ್ಷಸಾನಾಂ. ಅಲ್ಲಿ ಹೋಗುವಾಗ ಭೀಮಸೇನ ದೇವರು ಬಲದೈವತ ಸೂನುಂ ಅಂತಾರೆ. ಹೇಗೆ ಹೋದ್ರು ಅಂತಂದ್ರೆ, ಮೇರು ಪರ್ವತಕ್ಕೆ ಹೋಗ್ಬೇಕು. ಮೇರು ಪರ್ವತಕ್ಕೆ ಹೋಗ್ಬೇಕಾದ್ರೆ ಮೇರು ಪರ್ವತದ ಸುತ್ತಲೂ ಒಂದು ಇಲಾವೃತ ಖಂಡ ಅಂತ ಒಂದು ಖಂಡ ಇದೆ. ಆ ಇಲಾವೃತ ಖಂಡಕ್ಕೆ ಒಂದು ಶಾಪ ಇದೆ. ಏನು ಅಂದ್ರೆ ರುದ್ರದೇವರು ಕೊಟ್ಟಿರ್ತಕ್ಕಂಥ ಶಾಪ. ಅಲ್ಲಿ ತನ್ನನ್ನ ಬಿಟ್ಟು, ರುದ್ರದೇವರನ್ನ ಬಿಟ್ಟು ಇನ್ಯಾರೂ ಕೂಡ ಗಂಡಸರು ಇಲಾವೃತ ಖಂಡಕ್ಕೆ ಪ್ರವೇಶ ಮಾಡೋ ಹಾಗಿಲ್ಲ. ಒಮ್ಮೆ ರುದ್ರದೇವರು ಆ ಇಲಾವೃತ ಖಂಡದಲ್ಲಿ ಏಕಾಂತದಲ್ಲಿ ಪಾರ್ವತಿ ದೇವಿ ಜೊತೆಗಿದ್ರಂತೆ.
ಯಾರೂ ಬರ್ಲಿಕ್ಕಿಲ್ಲ ಅಂತ ಏಕಾಂತ ಮಾತಾಡ್ತಾ ಕೂತಿದ್ದಾರೆ. ಅಷ್ಟರಲ್ಲೇ ಯಾರೋ ಋಷಿಗಳು ರುದ್ರದೇವರ ದರ್ಶನಕ್ಕೆ ಅಂತ ನುಗ್ಗಿಬಿಟ್ರಂತ. ಬಹಳ ಸಂಕೋಚ ಆಯ್ತು ಪಾರ್ವತಿ ದೇವಿಗೆ. ಇದೇನಿದು ಇಲ್ಲಿ ಏಕಾಂತ ಅಂತ ಕೂತ್ಕೊಂಡ್ರೆ ಇಲ್ಲೂ ಬಂದ್ರಲ್ಲ ಅಂತ. ಆ ಪಾರ್ವತಿ ಸಮಾಧಾನಕ್ಕೋಸ್ಕರ ರುದ್ರದೇವರು ಒಂದು ಶಾಪ ಕೊಟ್ರಂತೆ ಆ ಖಂಡಕ್ಕೆ. ನೀನೇನು ಚಿಂತೆ ಮಾಡಬೇಡ, ಇನ್ಯಾರಾದ್ರೂ ಗಂಡಸರು ಇಲ್ಲಿಗೆ ಬಂದ್ರೆ ಅವರೆಲ್ಲ ಹೆಣ್ಮಕ್ಳಾಗಿ ಬಿಡ್ಲಿ ಅಂತ ಶಾಪ ಕೊಟ್ರು. ತನ್ನನ್ನು ಬಿಟ್ಟು ಅಂತ ಸೇರಿಸ್ಕೊಂಡ್ರು. ಮತ್ತೆ ಇಲ್ಲಿ ಬಂದು ಗಂಡಸರು ಅಂದ್ರೆ ಅವರು ಅಲ್ಲೇ ಇದ್ದಾರೆ, ಅವರು ಹೆಣ್ಣಾಗಿ ಬಿಟ್ಟು ಗತಿ ಏನು? ನನ್ನ ಬಿಟ್ಟು ಇನ್ ಯಾವ ಗಂಡಸರು ಇಲ್ಲಿಗೆ ಬರೋ ಹಾಗಿಲ್ಲ, ಬಂದ್ರೆ ಅವರು ಹೆಣ್ಣಾಗ್ಲಿ ಅಂತ ಶಾಪ ಕೊಟ್ರಂತ. ಅಂಥ ಒಂದು ವಿಚಿತ್ರವಾದ ಖಂಡ ಅದು ಇಲಾವೃತ ಖಂಡ. ಇಡೀ ಖಂಡವೇ ಹಾಗೆ. ಆದ್ರಿಂದ ಅಲ್ಲಿರ್ತಕ್ಕಂಥವ್ರು ಸಹ ಏಕಏವ ಪುಮಾನ್, ರುದ್ರದೇವರೊಬ್ಬರೇ ಪುರುಷರು, ಇನ್ನೆಲ್ಲ ಸ್ತ್ರೀಯರೇ ತುಂಬಿದ್ದಾರೆ. ಆ ಖಂಡ ಸುತ್ತಲೂ ಇದೆ, ಚಚ್ಚೌಕವಾಗಿ ಮೇರು ಪರ್ವತದ ಸುತ್ತಲೂ ಇರುವಂತಹ ಖಂಡ, ಬಹಳ ವಿಶಾಲವಾದ ಖಂಡ. ಆ ಇಲಾವೃತ ಖಂಡ ದಾಟಿ ಹೋದ್ರೆ ಮೇರು ಪರ್ವತ. ಭೀಮಸೇನ ದೇವರು ಪುಷ್ಪ ತಗೊಂಡು ಬನ್ನಿ ಅಂತ ದ್ರೌಪದಿ ದೇವಿ ಹೇಳಿದ್ಲು ಅಂತ ಹೇಳಿ ಕಣ್ಣು ಮುಚ್ಚಿಕೊಂಡು ಹೋಗ್ಲಿಲ್ಲ. ಎಲ್ಲ ಜ್ಞಾನ ಇತ್ತು ಭೀಮಸೇನ ದೇವರು, ಪೂರ್ಣ ಪ್ರಜ್ಞರು, ಸರ್ವಜ್ಞರು. ಅವರು ಸರ್ವಜ್ಞರು ಭೀಮಸೇನ ದೇವರು. ಆದ್ರಿಂದ ಯಾವ್ಯಾವ ಖಂಡ ಹೇಗಿದೆ, ಏನು ಅದರ ಪರಿಸ್ಥಿತಿ ಎಲ್ಲ ತಿಳ್ಕೊಂಡಿದ್ರು. ಅಲ್ಲಿವರೆಗೆ ಬಂದವರು ಆ ಇಲಾವೃತ ಖಂಡ ಬಂತು ಅಂತ ಆದಾಗ ಈ ಕಡೆ ಖಂಡದಲ್ಲಿ ಒಂದು ಕಾಲು ಇನ್ನೊಂದು ಮೇರು ಪರ್ವತದ ಮೇಲೆ ಇಟ್ರಂತ. ಅಲ್ಲಿಂದ ಅಲ್ಲಿಗೆ ಹಾರೇ ಬಿಟ್ರಂತವ್ರು. ಅದನ್ನು ತೋರಿಸಲಿಕ್ಕೆ ಆಚಾರ್ಯರಂತಾರೆ, ಬಲದ ಇವತ ಸೂನು ಮತ್ರ ಪ್ರಾಪ್ತಂ ನಿಶಾಮ್ಯ. ಬಲದ ಇವತ ಸೂನು ಮತ್ರ, ವಾಯುದೇವರು ಹಾರಿ ಹನುಮಂತ ಹಾರಿದ ಹಾಗೆ ಹಾರಿಕೊಂಡು ಇಡೀ ಖಂಡವನ್ನೇ ಹಾರಿಬಿಟ್ರಂತ. ಇಲಾವೃತ ಖಂಡದಲ್ಲಿ ಕಾಲಿಡದೆ. ಒಂದು ವೇಳೆ ಕಾಲಿಟ್ರು ಏನಾಗ್ತಿದ್ದಿಲ್ಲ. ಯಾಕೆಂದ್ರೆ ಶಾಪ ಕೊಟ್ಟವರು ಗಂಡಸರೆಲ್ಲ ಹೆಣ್ಣು ಮಕ್ಕಳಾಗ್ಲಿ ಅಂತ ಶಾಪ ಕೊಟ್ಟದ್ದು ರುದ್ರದೇವರು. ರುದ್ರದೇವರ ಶಾಪ ಭೀಮಸೇನ ದೇವರಿಗೇನು ಅದು ಅಂಟೋದಿಲ್ಲ. ಆದ್ರೂ ಅವರ ನನಗೆ ಹಾರ್ಲಿಕ್ಕೆ ಬರುವಾಗ ಯಾಕೆ ಸುಮ್ಮನೆ ಅಲ್ಲಿ ಕಾಲಿಡೋದು, ನಾನು ಹೆಣ್ಣಾಗದೆ ಇರೋದು, ರುದ್ರದೇವರಿಗೆ ಮರ್ಯಾದೆ ಹೋಗೋದು, ಇದ್ಯಾವುದು ಬೇಡ ಅಂತ ಹೇಳಿ ಹಾರಿಕೊಂಡು ಹೋದ್ರ. ಹೋಗಿ ಅಲ್ಲಿ ಆ ಸರೋವರದ ಹತ್ರ ಹೋಗುವಾಗ 3 ಮಹಾಪದ್ಮ ಸಂಖ್ಯೆಯಲ್ಲಿ ಕ್ರೋಧವಶ ಅನ್ನೋ ರಾಕ್ಷಸರು ಬಂದರಂತೆ. ದೇವರ ವರದಿಂದ ಅವಧ್ಯರಾಗಿದ್ದಾರೆ. ಅವರಲ್ಲಿ ಪ್ರಧಾನ ಮಣಿಮಂತ ಅನ್ನೋ ರಾಕ್ಷಸ. ಮಣಿಮಂತ ಅವನು ಮುಖ್ಯ ಪ್ರಧಾನ. ಅವನನ್ನು ಮುಂದಿಟ್ಟುಕೊಂಡು ಆ 3 ಮಹಾಪದ್ಮ ಸಂಖ್ಯೆ ರಾಕ್ಷಸರು ಬಂದರಂತೆ. 3 ಮಹಾಪದ್ಮ ಅಂದ್ರೆ ಎಷ್ಟು? ಭಾರಿ ದೊಡ್ಡ ಸಂಖ್ಯೆ. 1 ಕೋಟಿಯನ್ನ 100,000ದಿಂದ ಗುಣಿಸ್ಬೇಕು. 100,000 ಕೋಟಿ ಆದ್ರೆ ಅದು ಒಂದು ಶಂಖ ಅಂತ ಅದಕ್ಕೆ ಹೆಸರು. 100,000 ಶಂಖ ಆದ್ರೆ ಅದು ಮಹಾಶಂಖ. ಅದಕ್ಕೆ ಮತ್ತೆ 100,000 ಆದರೆ ಬೃಂದ, ಅದ್ರದ್ದು 100,000 ಆದ್ರೆ ಮಹಾಬೃಂದ, ಮತ್ತೆ 100,000 ಮಹಾಬೃಂದ ಆದ್ರೆ ಒಂದು ಪದ್ಮ, 100,000 ಪದ್ಮಗಳಾದ್ರೆ ಒಂದು ಮಹಾಪದ್ಮ. ಅಂಥದ್ದು 3 ಮಹಾಪದ್ಮ. ಹರಿ ದೊಡ್ಡ ಲೆಕ್ಕ. ಇಷ್ಟು ಸಂಖ್ಯೆಯಲ್ಲಿ ರಾಕ್ಷಸರಿದ್ದಾರೆ. ಪ್ರಾಪ್ತಂ ನಿಶಾಮ್ಯ ಬಲ ದೈವತ ಸೂನು ಮತ್ರ ಪದ್ಮತ್ರಯಂ ನೆರುಣದುದ್ಧತ ರಾಕ್ಷಸಾನಾಂ. ಅಂಥ ಉದ್ಧತ ರಾಕ್ಷಸರು 3 ಮಹಾಪದ್ಮ ಸಂಖ್ಯೆಯಲ್ಲಿ ಬಂದಿದ್ದಾರಂತೆ. ಹೇಗೆ? ಅಗ್ರೇ ನಿಧಾಯ ಮಣಿಮಂತ ಮಜೇಯ ಮುಗ್ರಂ. ಮುಂದೆ ಮಣಿಮಂತನನ್ನ ನಿಲ್ಲಿಸಿಕೊಂಡು ಆ ರಾಕ್ಷಸರೆಲ್ಲ ಬಂದರು. ಬಂದಾಗ ಒಂದು ಕ್ಷಣದಲ್ಲಿ ಭೀಮಸೇನ ದೇವರು ಅವರನ್ನೆಲ್ಲ ವಾದದಲ್ಲಿಯೂ ಸೋಲಿಸಿ ಅವಧ್ಯಾಂಸ್ತಾನ್ ಕ್ಷಣೇನೆಯು ಹತ್ವಾ ಭೀಮೋ ಮಹಾಬಲಃ ರಣೇ ಕ್ರೋಧವಶಾನ್ ಸರ್ವಾನ್ ಅತಿಷ್ಠದ್ ಗಿರಿಮೂರ್ಧನಿ. ಅವರನ್ನೆಲ್ಲ ಸಂಹಾರ ಮಾಡಿ ಹೋಗಿ ಆ ಪರ್ವತದ ಮೇಲೆ ಏರಿ ನಿಂತಿದ್ದಾರೆ. ಅನಂತರ ಆ 3 ಮಹಾಪದ್ಮ ಸಂಖ್ಯೆ ರಾಕ್ಷಸರು ಸಂಹಾರ ಆದಾಗ ಅದು ಮುಖ್ಯವಾಗಿ ಬಂದಿರತಕ್ಕಂಥ ಮಣಿಮಂತನೂ ಕೂಡ ಭೀಮಸೇನ ದೇವರಿಂದ ಹತನಾದ. ಮಣಿಮಂತನನ್ನು ಕೊಂದು ಬಿಟ್ರು. ಅದನ್ನು ತಿಳ್ಕೊಂಡು ಕುಬೇರ ರಥ ಏರಿ ಯುದ್ಧಕ್ಕೆ ಬಂದಂತೆ. ಯಾಕೆ ಅಂದ್ರೆ ಕುಬೇರನಿಗೂ ಮಣಿಮಂತನಿಗೂ ಸ್ನೇಹ ಅಂತ. ಇಂಥ ಮಣಿಮಂತ, ಆ ಮಣಿಮಂತ ಯಾರು ಅಂತ ಗೊತ್ತಿದೆ ಎಲ್ರಿಗೂ ಕೂಡ. ಆ ಮಣಿಮಂತನ ಜೊತೆಗೆ ಕುಬೇರ ಸ್ನೇಹ ಬೆಳೆಸಿದ್ನಂತೆ. ಅವರು ಹೆಗಲ ಮೇಲೆ ಕೈ ಹಾಕೊಂಡು ಅಡ್ಡಾಡ್ತಾ ಇದ್ರಂತ, ಅಷ್ಟು ಸ್ನೇಹ ಅಂತ. ಆ ಮಣಿಮಂತ ಸತ್ತಿದ್ದಾನಲ್ಲ ಅನ್ನೋ ಸಿಟ್ಟಿಗೆ ಕುಬೇರ ಬಂದಂತೆ. ಮೊದಲನೇ ಸಲ ಸೌಗಂಧಿಕ ಪುಷ್ಪ ತರುವಾಗ ಆವಾಗ ಕುಬೇರ ಸಿಟ್ಟಾಗಿದ್ದಿಲ್ಲ. ಈ ಸಲ ಮಣಿಮಂತ ಸತ್ತಾಗ ಮಾತ್ರ ಸಿಟ್ಟಾದನಂತೆ ಕುಬೇರ. ಅಷ್ಟು ಜನ ರಾಕ್ಷಸರು ಬೇರೆ ಸತ್ತು. ರಾಕ್ಷಸಾನಾಂ ಅವಧ್ಯಾನಾಂ ಸಖಾಯೇ ಮಣಿಮತ್ಯಪಿ ಆರುರೋಹ ರಥಂ ದಿವ್ಯಂ ಯೋದ್ಧುಕಾಮೋ ವೃಕೋದರಂ. ಭೀಮನ ಜೊತೆ ಯುದ್ಧ ಮಾಡೋಣ ಅಂತ ಕುಬೇರ ತಯಾರಾದ. ಅಷ್ಟೊತ್ತಿಗೆ ಭೀಮಸೇನ ದೇವರು ಗರ್ಜನೆ ಮಾಡ್ತಾ ಇದ್ರಂತೆ,
ಗರ್ಜನೆ ಮಾಡಿಕೊಂಡು ಪರ್ವತದ ಮೇಲೆ ನಿಂತರು. ಅದು ಇವರಿಗೆ ಕೇಳಿಸ್ತಂತೆ, ಧರ್ಮರಾಜ ಇವರಿಗೆಲ್ಲ ಕೇಳಿಸ್ತಂತೆ. ತಸ್ಮಿನ್ ಕಾಲೇ ಭೀಮಸೇನಸ್ಯ ಘೋಷಂ ಶ್ರುತ್ವಾ ರಾಜ ಪೃಚ್ಛದಾಶು ಸ್ಮ ಕೃಷ್ಣಾಂ. ಇಲ್ಲೋ ಭೀಮ ಗರ್ಜನೆ ಮಾಡ್ತಿದ್ದಾನೆ, ಮತ್ತೆ ಯಾರ ಹತ್ರ ಯುದ್ಧ ಮಾಡ್ತಿದ್ದಾನೋ ಏನೋ, ಎಲ್ಲಿದ್ದಾನೆ ಭೀಮ ಅಂತ ಕೇಳಿದ ಕೂಡಲೇ ಮತ್ತೆ ಹೇಳಿದ್ದು ದ್ರೌಪದಿ, ಇನ್ನಷ್ಟು 5 ಬಣ್ಣದ ಕುಸುಮ ಬಂದಿತ್ತು, ಅದನ್ನು ತರಲಿಕ್ಕೆ ಕಳಿಸಿದ್ದೀನಿ. ಆ 5 ಬಣ್ಣದ ಕುಸುಮ ಪಂಚಭೇದ ಪ್ರತಿಪಾದನೆ ಮಾಡುವ ಶಾಸ್ತ್ರ ಇದ್ದ ಹಾಗೆ, ಅಂಥ ಶಾಸ್ತ್ರ ಬೇಕು ಅಂತ ನಾನು ಅಪೇಕ್ಷೆ ಪಟ್ಟಿದ್ದೇನೆ ಅಂತ ವೇದಾಭಿಮಾನಿ ದ್ರೌಪದಿ ದೇವಿ ಹೇಳ್ತಾರೆ. ವೇದಾಭಿಮಾನಿ ದ್ರೌಪದಿ ದೇವಿಗೆ ಅಪೇಕ್ಷೆ ಏನು ಅಂದ್ರೆ ಪಂಚವರ್ಣದ ಕುಸುಮ ಬೇಕು, ಅದು ಸುವರ್ಣದ್ದೇ ಅಂತೆ. ಸುವರ್ಣ ಅಂತಂದ್ರೆ ಒಳ್ಳೆ ಬಣ್ಣ, ಒಳ್ಳೆ ಅಕ್ಷರಗಳು, ಆ ಶಾಸ್ತ್ರ ಅದು ಪಂಚವರ್ಣೋಪೇತವಾಗಿರಬೇಕು ಅಂದ್ರೆ ಪಂಚಭೇದ ಪ್ರತಿಪಾದಕ ಆಗಿರಬೇಕು. ಅಂಥ ಶಾಸ್ತ್ರ ಕುಸುಮಗಳೇ ಬೇಕು ಅಂತ ಅಪೇಕ್ಷೆ. ಭೀಮಸೇನ ದೇವರೇ ಅದನ್ನು ಕೊಡ್ಲಿಕ್ಕೆ ಸಮರ್ಥರು. ಅದಕ್ಕೆ ಭೀಮ ಅಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾಯ್ತು.